ಓಂ ನಮೋ ನಮಸ್ತುಭ್ಯಮಸಹ್ಯ ವೇಗ ಶಕ್ತಿತ್ರಯಾಖ್ಯಾಖಿಲಧೀಗುಣಾಯ ಪ್ರಪನ್ನಪಾಲಾಯ ದುರಂತಶಕ್ತಯೇ ಬುದ್ಧೀಂದ್ರಿಯಾಣಾಮನವಾಪ್ಯವರ್ತ್ಮನೆ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುಧೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿಯ ಈ ದಿವಸ ನಾವು ನಡೆಸ್ತಾ ಇರುವಂಥ ಭಾಗವತ ಪ್ರೋಷ್ಠಪದಿ ಕಾರ್ಯಕ್ರಮ, ಅದರ ಭಾಗವಾಗಿ ಇವತ್ತು 1ನೇ ಸ್ಕಂದದ 5ನೇ ಅಧ್ಯಾಯದ 20ನೇ ಶ್ಲೋಕವನ್ನು ನೋಡೋರಿದ್ದೇವೆ. ಈ 15 ದಿವಸಗಳಲ್ಲಿ ಅಷ್ಟೇ ಏಕೆ 150 ದಿವಸಗಳನ್ನು ಒಂದು ವೇಳೆ ಕೊಟ್ಟರೂ ಕೂಡ ಭಾಗವತವನ್ನು ಪೂರ್ಣವಾಗಿ ನೋಡಲಿಕ್ಕಾಗೋದಿಲ್ಲ. ಒಂದೊಂದು ಗಂಟೆ ಪ್ರತಿನಿತ್ಯ ನೋಡ್ತೇವೆ ಅಂತ ಇಟ್ಕೊಂಡ್ರು ಭಾಗವತವನ್ನು ಪೂರ್ಣವಾಗಿ 15 ದಿವಸಗಳಲ್ಲಾಗಲಿ 150 ದಿವಸಗಳಲ್ಲಾಗಲಿ ನೋಡಲಿಕ್ಕಾಗೋದಿಲ್ಲ. ನನ್ನ ತಿಳುವಳಿಕೆಯ ಪ್ರಕಾರ ಸುಮಾರು 1,500 ದಿವಸ ಆದರೆ ಭಾಗವತವನ್ನು ಏನಾದರೂ ಸ್ವಲ್ಪ ಮಟ್ಟಿಗೆ ಅವಲೋಕಿಸ್ಬೋದು. ಅದಕ್ಕಾಗಿ ಮೊನ್ನೆ ಪ್ರತಿಪತ್ತಿನಿಂದ ಆರಂಭ ಮಾಡಿಕೊಂಡು ಈ ಹುಣ್ಣಿಮೆಯವರೆಗೆ ಏನು ಭಾಗವತ ಪ್ರವಚನ ನಡೀತದೆ, ಪೂರ್ಣ ಭಾಗವತವನ್ನಲ್ಲದೆ ಹೋದರೂ ಭಾಗವತದ ಪ್ರತಿಯೊಂದು ಸ್ಕಂದದ ಒಂದೊಂದು ಶ್ಲೋಕವನ್ನಾದರೂ ಪ್ರತಿನಿತ್ಯ ನೋಡೋದು, ಅಲ್ಲಿ ಬಂದಿರೋ ಭಗವಂತನ ಸ್ತೋತ್ರವನ್ನು ಗಮನಿಸಬೇಕು. ಮತ್ತು 1ನೇ ಸ್ಕಂದದ 5ನೇ ಅಧ್ಯಾಯದ ಆ ಕಥೆ ಏನು ಮುಂದುವರಿತದೆ, ಅದು 5ನೇ ಅಧ್ಯಾಯ ಇರ್ಬೋದು, 6ನೇ ಅಧ್ಯಾಯ ಇರ್ಬೋದು, ಎಷ್ಟಾಗ್ತದೋ ಅಷ್ಟು ಅದನ್ನು ನಾವು ನೋಡೋರಿದ್ದೇವೆ. ಅದರ ಭಾಗವಾಗಿ ಕಳೆದ ದಿವಸ 7ನೇ ಸ್ಕಂದದ ಶ್ಲೋಕ, ಭಗವಂತನ ಒಂದು ನಾಮಸ್ಮರಣ ರೂಪವಾದ ಶ್ಲೋಕ, ನರಸಿಂಹ ರೂಪದ ಸ್ತೋತ್ರ, ಅದರ ಹಿಂದಿನ ದಿವಸ 6ನೇ ಸ್ಕಂದದ್ದು, ಹೀಗೆಲ್ಲ ನೋಡಿದ್ವಿ. ಇವತ್ತು ನಾವು ನೋಡಬೇಕಾಗಿರುವುದು 8ನೇ ಸ್ಕಂದದ ಶ್ಲೋಕ. 8ನೇ ಸ್ಕಂದದ ಆ ಶ್ಲೋಕವನ್ನು ಈಗಾಗಲೇ ನಾನು ಮಂಗಲಾಚರಣದ ರೂಪದಲ್ಲಿ ಪ್ರವಚನದ ಆರಂಭದಲ್ಲಿ ಹೇಳಿದೆ. ಅದು ಯಾವುದು, ಆ ಶ್ಲೋಕ ಬಂದದ್ದೆಲ್ಲಿ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ನಾವು ಪ್ರತಿನಿತ್ಯ ಬೆಳಗಾಗಿ ಎದ್ದಾಗ ಗಜೇಂದ್ರ ಮೋಚಕನಾದಂತಹ ಭಗವಂತನನ್ನು ಸ್ಮರಿಸಬೇಕು ಅಂತ ಹೀಗೆ ಕೇಳಿ ಬರ್ತಿರ್ತದೆ. ಅದರಲ್ಲಿ ಬಂದಿರುವಂಥ ಒಂದು ಶ್ಲೋಕ ಇದೆ. ಒಂದು ಆನೆ ಮತ್ತೊಂದು ಮೊಸಳೆ ಶಾಪದ ಪ್ರಭಾವದಿಂದಾಗಿ ಆ ಜನ್ಮ ಪಡೆದಿದ್ರು. ಮೂಲತಃ ಜ್ಞಾನಿಗಳೇ, ರಾಜರು, ಋಷಿಗಳು ಇಂಥವರು. ಆದರೆ ಶಾಪದ ಪ್ರಭಾವದಿಂದಾಗಿ ಆನೆ ಮೊಸಳೆಗಳಾಗಿಬಿಟ್ಟಿದ್ರು. ಆ ಆನೆ ತನ್ನ ಪರಿವಾರದೊಂದಿಗೆ ನೀರು ಕುಡಿಲಿಕ್ಕೆ ಅಂತ ಒಂದು ಸರೋವರಕ್ಕೆ ಹೋದಾಗ ಮೊಸಳೆ ಅದರ ಕಾಲು ಹಿಡಿಯಿತು. ಆಗ ಆ ಆನೆಗೆ ತನ್ನ ಸ್ವಂತ ಶಕ್ತಿಯಿಂದ ಆತನನ್ನು ಬಿಡಿಸ್ಕೊಳ್ಳುವುದಾಗಲಿಲ್ಲ. ಆ ಕಥೆ 8ನೇ ಸ್ಕಂದದಲ್ಲಿ ಬಂದಿದೆ. ಅಲ್ಲಿ ಆ 8ನೇ ಸ್ಕಂದದ 3, 4ನೇ ಅಧ್ಯಾಯಗಳಿದೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ ಇತ್ಯಾದಿಗಳಲ್ಲಿ ಈ ವಿಷಯ ಬಂದಿದೆ. ಯಃ ಕಶ್ಚನೇಶೋ ಬಲಿನಃ ಅಂತಕ ಉರಗಾತ್ ಪ್ರಚಂಡ ವೇಗಾದ್ ಅಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರಧಾವತಿ ಅರಣಂ ತಮೀಮಹಿ ಅಂತ ಆ ಶ್ಲೋಕ. ಇದರ ಈಗ ನಾನು ಇವತ್ತು ಹೇಳಿದ ಶ್ಲೋಕದ ಹಿನ್ನೆಲೆ ಏನು ಅಂತ ಹೇಳ್ತಿದ್ದೇನೆ. ಆ ಆನೆಯನ್ನು ಮೊಸಳೆ ಹಿಡಿತಲ್ಲ, ಆಗ ಆ ಆನೆಯ ಪರಿವಾರದ ಏನಿತ್ತು, ಅದರ ಹೆಣ್ಣಾನೆಗಳು, ಅದರ ಹೆಂಡತಿಯರು, ಮಂತ್ರಿಗಳು, ಗಜರಾಜ, ಅವರೆಲ್ಲ ಆತನನ್ನು ಬಿಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಅದು ಯಾರಿಗೂ ಅದು ಕೆಲಸ ಆಗಲಿಲ್ಲ. 1,000 ವರ್ಷ ಹೀಗೆ ಅವುಗಳ ನಡುವೆ ಒಂದು ಸೆಣಸಾಟ ನಡೀತು. ಆ ಮೊಸಳೆ ನೀರಿನೊಳಗೆ ಎಳಿತಿತ್ತು, ಆನೆ ಮೇಲೆ ಎಳಿತಿತ್ತು. 1,000 ವರ್ಷ ಹೀಗೆ ನಡೆದು ಹೋದವು. ಸಮಾಸಹಸ್ರಂ ಹಿ ಅಗಮನ್ ಮಹೀಪತೆ, 1000 ವರ್ಷ.
ಕ್ರಮವಾಗಿ ಆ ಆನೆಯ ಶಕ್ತಿ ಕುಂದಿತು. ಯಾಕೆಂದರೆ ಆನೆ ನೆಲದ ಮೇಲೆ ಬದುಕುವ ಪ್ರಾಣಿ, ಮೊಸಳೆ ನೀರಿನೊಳಗೆ ಬದುಕುವ ಪ್ರಾಣಿ. ಮೊಸಳೆಯ ಶಕ್ತಿ ಹೆಚ್ಚಾಗ್ತಾ ಹೋಯಿತು. ಪ್ರಾಣ ಸಂಕಟಕ್ಕೆ ಒಳಗಾದ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಪ್ರಾಣಸ್ಯ ದೇಹಿ ವಿವಶೋ ಎದುರ್ಚ್ಛಯ ಅಪಾರಯನ್ ವಿಮೋಕ್ಷಣೆ ಚಿರಂ ದಧ್ಯಾ ವಿಮಾಂ ಬುದ್ಧಿಮಥಾಪ್ಯಪದ್ಯತ. 1,000 ವರ್ಷಗಳ ಕಾಲ ಅದಕ್ಕೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಹೊಳೆಯಲಿಲ್ಲ. ಅದಾದ್ಮೇಲೆ ಹೊಳೆಯಿತು. ಯಾಕೆ? ಎರಡಕ್ಕೂ ಭಗವಂತನ ಇಚ್ಛೆಯೇ ಕಾರಣ. ಮೊದಲು ಯಾಕೆ ಹೊಳಿಲಿಲ್ಲ? ಆಮೇಲೆ ಯಾಕೆ ಹೊಳಿತು? ಆಮೇಲೆ ಆದರೂ ಹೊಳಿತಲ್ಲ ಯಾಕೆ? ಅದಕ್ಕೆಲ್ಲ ಭಗವಂತನ ಇಚ್ಛೆಯೇ ಕಾರಣ. ಅಂತೂ 1000 ವರ್ಷ ತನ್ನ ಪ್ರಯತ್ನ ಪಟ್ಟಿತದು, ತನ್ನ ಪರಿವಾರದ ಬಲವನ್ನೆಲ್ಲ ನಂಬಿತು. ಆದರೆ ಯಾರಿಗೂ ಅದನ್ನು ಸೆಳೆಯುವುದಾಗಲಿಲ್ಲ, ಪಾರು ಮಾಡಲಿಕ್ಕಾಗಲಿಲ್ಲ. ಅದು ಆಲೋಚನೆ ಮಾಡಿತು, ನನ್ನ ಪರಿವಾರದಲ್ಲಿ ಬೇಕಾದಷ್ಟು ಗಂಡಾನೆಗಳಿವೆ, ಹೆಣ್ಣಾನೆಗಳಿವೆ. ಗಂಡಾನೆಗಳಿಗೆ ಆಗಲಿಲ್ಲ, ಪಾಪ ಹೆಣ್ಣಾನೆಗಳು ಏನು ಮಾಡಬೇಕು? ನನ್ನನ್ನು ಹೇಗೆ ಅವು ಪಾರು ಮಾಡ್ಯಾವು? ಆಯಿತು. ಗ್ರಾಹೇಣ ಪಾಶೇನ ವಿಧಾತುರಾವೃತಃ. ಯಾಕೆ ಮೊಸಳೆ ನನ್ನ ಕಾಲು ಹಿಡೀತು? ನಂದೇ ಕಾಲು ಹಿಡಿತು ಯಾಕೆ? ಎಲ್ಲ ಭಗವಂತನ ಇಚ್ಛೆಯಿಂದನೇ ಹಿಡಿತು. ಈಗ ಭಗವಂತನಿಗೆ ಶರಣ ಹೋಗ್ಬೇಕು ನಾನು ಅಂತ ಅವನಿಗೆ ಆಲೋಚನೆ ಬಂತು, ಆ ಗಜರಾಜನಿಗೆ. ಅಹಂ ಚ ತಂ ಯಾಮೆ ಪರಂಪರಾಯಣಂ. ಯಾಕೆಂದ್ರೆ ಪರಮಾತ್ಮ ಈ ಜಗತ್ತಿಗಿಂತ ಭಿನ್ನನಾದವನು, ಅಚಿಂತ್ಯವಾದ ಶಕ್ತಿ ಇದ್ದವನು. ಪ್ರಚಂಡವಾದ ವೇಗದಿಂದ ಈ ಮೃತ್ಯು ಅನ್ನೋದು ನಮ್ಮ ಕಡೆ ಧಾವಿಸಿ ಬರ್ತದೆ. ಮೃತ್ಯು ನಮ್ಮ ಜುಟ್ಟು ಹಿಂಗೆ ಹಿಡಿದು ಬಿಟ್ಟಿದೆ ಅಂತ. ಒಂದು ಕೈಯಲ್ಲಿ ಖಡ್ಗ ಇದೆ, ಮೃತ್ಯುವಿನ 2 ಕೈಗಳಲ್ಲಿ. ಒಂದು ಕೈಯಲ್ಲಿ ನಮ್ಮ ಕೂದಲಿದೆ, ಇನ್ನೊಂದು ಬಲಗೈಯಲ್ಲಿ ಖಡ್ಗ ಇದೆ. ಯಾವಾಗ ಜೀವನದ ಯಾವ ದಿವಸ, ಯಾವ ತಿರುವಿನಲ್ಲಿ ನಾವು ಸಂತೋಷವಾಗಿದ್ದಾಗಲೋ, ನಾವು ದುಃಖವಾಗಿದ್ದಾಗಲೋ ಅದು ನಮ್ಮ ತಲೆ ಕತ್ತರಿಸೋದು ಗೊತ್ತಿಲ್ಲ. ಅಂತೂ ಖಡ್ಗ ಹಿಡಿದು ಆಗಿದೆ, ಕತ್ತರಿಸುವುದು ನಿಶ್ಚಿತ. ಯಾರನ್ನು ಕೈಯಲ್ಲಿ ಜುಟ್ಟು ಹಿಡಿದು ಖಡ್ಗ ಎತ್ತಿದ ಮೇಲೆ ಮೃತ್ಯು ಬಿಟ್ಟದ್ದಿಲ್ಲ. ಸ್ವಲ್ಪ ವಿಳಂಬ ಆಗಬಹುದು, ಕೆಲವ್ರದ್ದು 30 ವರ್ಷ, ಕೆಲವ್ರದ್ದು 70, 80, 90, 100. ಅಂತೂ ಮುಂದೊಂದು ಕಾಲಕ್ಕೆ ಅದು ತೊಗೊಂಡು ಹೋಗುವುದೇ ನಿಶ್ಚಿತ. ಭಗವಂತನನ್ನು ನಾವು ಶರಣ ಹೋದರೆ ಅವನು ನಮ್ಮನ್ನು ಕಾಪಾಡ್ತಾನೆ. ಮೃತ್ಯು ಆತನ ಬಳಿಗೆ, ನಮ್ಮ ಬಳಿಗೆ ಧಾವಿಸಿ ಬಂದಾಗ ಯಾಕೆ ಬರ್ತದೆ ಮೃತ್ಯು? ಮೃತ್ಯು ಆದರೆ ಯಾಕೆ ಬರ್ತದೆ? ನಾವು ಭಗವಂತನ ಶರಣ ಹೋಗಬೇಕು ಅನ್ನೋ ವಿಷಯ ಬೇರೆ. ಮೃತ್ಯು ಆದರೂ ನಮ್ಮ ಕಡೆ ಬರ್ತದೆ ಯಾಕೆ? ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರಧಾವತ್ ತೆರಣಂ ತಮೀಮಹಿ. ಮೃತ್ಯುವಿಗೆ ನಮ್ಮನ್ನು ಹಿಡ್ಕೊಂಡು ಹೋಗುವ ಕೆಲಸ ಏನಿದೆ? ಅದೇನು ಮೃತ್ಯುವಿಗೆ ನಮ್ಮ ಮೇಲೆ ದ್ವೇಷ ಇದೆಯಾ? ಹೇಗೆ? ನಮಗೂ ಮೃತ್ಯುವಿಗೂ ಏನು ಆಸ್ತಿಯ ತಗಾದೆ ಇಲ್ಲ, ಏನು ಕೋರ್ಟು ಕಟ್ಟದೆ ಕಿರಿಕಿರಿಗಳೇನೂ ಇಲ್ಲ. ಎಷ್ಟಾದರೂ ಕೂಡ ಮೃತ್ಯು ನಮ್ಮನ್ನು ಯಾಕೆ ಕಬಳಿಸ್ಲಿಕ್ಕೆ ಬರ್ತದೆ? ಮತ್ತೆ ನಮ್ಮನ್ನೇ ಒಬ್ಬರನ್ನೇ ಏನು ಕಬಳಿಸ್ಲಿಕ್ಕೆ ಬಂದಿಲ್ಲಲ್ಲ ಅದು. ಮೃತ್ಯುವಿಗೆ ಸಮವರ್ತಿ ಪರೇತರಾಟ್ ಅಂತಾರೆ. ಸಮವರ್ತಿ ಅಂತದ್ದು ಎಲ್ಲರಿಗೂ ಸಮಾನ. ದೊಡ್ಡ ಚಕ್ರವರ್ತಿಗಳು, ಸನ್ಯಾಸಿಗಳು, ಹುಟ್ಟಿದಾರಭ್ಯ ಸಾಯುವವರಿಗೆ ಬರೇ ಭೋಗ ಸುಖದಲ್ಲೇ ಆಸಕ್ತರಾದವರು ಅಥವಾ ವೈರಾಗ್ಯದಲ್ಲೇ ಆಸಕ್ತರಾದವರು, ಪರಮಾತ್ಮನ ಚಿಂತನೆ ಮಾಡ್ತಿದ್ದವರು, ಎಲ್ಲರನ್ನೂ ಕರ್ಕೊಂಡು ಹೋಗಲೇಬೇಕದು ಮೃತ್ಯು ಒಂದು ದಿವಸ. ಅದಕ್ಕೆ ಅದನ್ನು ಸಮವರ್ತಿ ಅಂತಾರೆ. ಹಾಗಾದರೆ ಮೃತ್ಯುವಿಗೂ ಕೂಡ ಏನು ಒತ್ತಡ ಅಂದರೆ ಭಗವಂತಂದು ಒತ್ತಡ. ಜಗತ್ತಿನಲ್ಲಿ ಯಾರ್ದು ಆಯುಷ್ಯ ಮುಗಿದಿರ್ತದಲ್ಲ ಅವ್ರನ್ನ ಹೋಗಿ ಎಳ್ಕೊಂಡು ಬಾ ಅಂತ ಭಗವಂತಂದು ಒತ್ತಡ. ಅದರಿಂದ ಅದು ನಮ್ಮನ್ನು ಕಳ್ಕೊಂಡು ಹೋಗ್ಲಿಕ್ಕೆ ನಿಂತಿದೆ ಅಷ್ಟೇ. ಮೃತ್ಯುವಿಗೆ ನಮ್ಮ ಮೇಲೆ ದ್ವೇಷ ಏನಿಲ್ಲ, ಯಾರ ಮೇಲೂ ದ್ವೇಷ ಇಲ್ಲ ಮೃತ್ಯುವಿಗೆ. ಹಾಗಾದರೆ ನಾವು ಆ ಭಗವಂತನನ್ನೇ ಶರಣ ಹೋಗಬೇಕು ಅಂಥದ್ದು ಆ 2ನೇ ಸರ್ಗದಲ್ಲಿ 33ನೇ ಶ್ಲೋಕದ ರೂಪದಲ್ಲಿ ಬಂದಿರುವಂತಹ ಶ್ಲೋಕ. ಅದರ ಪೈಕಿ ಅನೇಕ ಶ್ಲೋಕಗಳಿವೆ. ಆ ಗಜೇಂದ್ರ ಹೀಗೆ ಆಲೋಚನೆ ಮಾಡಿದ, ಪೂರ್ವ ಜನ್ಮದಲ್ಲಿ ತಾನು ಪಡೆದಂತಹ ಒಂದು ಉಪದೇಶ ಇತ್ತು ಅದಕ್ಕೆ. ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ ಅನುಶಿಕ್ಷಿತಂ. ಇದು ಪೂರ್ವ ಜನ್ಮದ ಸಂಸ್ಕಾರ ಕೆಲಸ ಕೊಡ್ತದೆ ಅಂತ ಹೇಳಿ ಉದಾಹರಣೆ. ನಾವು ಕಳೆದ ದಿವಸ ಒಂದು ಶ್ಲೋಕ ನೋಡಿದ್ವಿ, ಸ್ಮರನ್ ಅಂತ ಒಂದು ಶ್ಲೋಕ ನೋಡಿದ್ವಿ. 19ನೇ ಶ್ಲೋಕ ಕಳೆದ ದಿವಸ ನೋಡಿದ್ವಿ. 1ನೇ ಸ್ಕಂದದ 5ನೇ ಅಧ್ಯಾಯದ 19ನೇ ಶ್ಲೋಕವನ್ನು ನೋಡಿದ್ವಿ. ಒಂದು ಸರಿ ಭಗವಂತನ ನಾಮಸ್ಮರಣೆಯ ರುಚಿ ನಮಗೆ ಸಿಕ್ಕರೆ ಮತ್ತೆ ಯಾವತ್ತೂ ಕೂಡ ಸಾಧಕ ಅದನ್ನು ಮರೆಯೋದಿಲ್ಲ.
ತಾತ್ಕಾಲಿಕವಾಗಿ ಮರಿಬೋದು, 5 ನಿಮಿಷ ಮರಿಬೋದು, 10 ನಿಮಿಷ ಮರಿಬೋದು, 100 ವರ್ಷ ಮರಿಬೋದು. ಈ ಗಜೇಂದ್ರ 1000 ವರ್ಷ ಮರ್ತಿತ್ತು, ನಾವು 10,000 ವರ್ಷ ಮರಿಬೋದು. ಅದರ ಆಯುಷ್ಯವೇ ಹೆಚ್ಚಿತ್ತು, ಮರಿವೂ ಹೆಚ್ಚಿತ್ತು. ಅಂತೂ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಥರ. ಸ್ಮರನ್ ಮುಕುಂದಾಂಗ್ರಿ ಉಪಗೂಹನಂ ಪುನಃ ವಿಹಾತುಮಿಚ್ಛೆ ನ ರಸಗ್ರಹಿ ಜನಃ. ಹಿಂದಿನ ಕಳೆದ ದಿವಸ ನೋಡಿದ ಶ್ಲೋಕದಲ್ಲಿ ಬಂದಿತ್ತು. ನೀಚ ಜನ್ಮ ಬಂದರೂ ಕೂಡ, ಪ್ರಾಣಿ ಜನ್ಮ ಬಂದರೂ ಕೂಡ ಮತ್ತೆ ಒಂದು ಬಾರಿ ಭಗವಂತ ನಾಮಸ್ಮರಣೆ ಬಂದೇ ಬರ್ತದೆ ಅಂತ ವ್ಯಾಖ್ಯಾನಗಳು ಅದನ್ನು ಹೇಳಿದ್ದವು. ಹಾಗೆ ವಾಸ್ತವಿಕವಾಗಿ ಇಲ್ಲಿ ಬರುವ ಆನೆ ಯಾರು? ಈ ಮಹಾಭಾರತ, ಭಾಗವತ ಇತ್ಯಾದಿ ಕಡೆಗಳಲ್ಲಿ ಎಲ್ಲ ಕಡೆಯೂ ಬರುವಂಥ ಕಥೆ ಅದು ಮನುಷ್ಯಂದೇ ಕಥೆ. ಆನೆ ಅಂದರೆ ನಾವೇ. ಆನೆ ಅಂದರೆ ಮದಕ್ಕೆ ಸಂಕೇತ. ಅದು ನಾವು ಕೂಡ ಐಶ್ವರ್ಯ ಮದ, ಜಾತಿಯ ಮದ, ಜ್ಞಾನದ ಮದ, ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇವೆ ಅನ್ನುವ ಮದ, ಹೀಗೆಲ್ಲ ಅನೇಕ ಮದಗಳಿಂದ ಯಾರನ್ನು ಲೆಕ್ಕಿಸದೆ ಓಡಾಡ್ತಾ ಇದ್ದೇವೆ. ಒಂದು ಬಾರಿ ಆ ಮೃತ್ಯು ನಮ್ಮ ಕಾಲು ಹಿಡಿತದೆ. ಆ ಗಜೇಂದ್ರನಿಗೊಂದು 1000 ವರ್ಷ ಆದಮೇಲೆ ಆದರೂ ಎಚ್ಚರ ಆಯಿತು, ಭಗವಂತನ ಸ್ಮರಣೆ ಹೋಗ್ಬೇಕಿನ್ನ, ನಮ್ಮವ್ರು ಯಾರು ನಮ್ಮನ್ನು ಕಾಪಾಡೋದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಬಂದಂತಹ ನಮ್ಮ ವರ್ಗ, ನಮ್ಮ ಜಾತಿ, ನಮ್ಮ ಜನ, ನಮ್ಮ ಮನೆಯವರು ಯಾರೂ ನಮ್ಮನ್ನು ಕಾಪಾಡೋದಿಲ್ಲ, ಕೊನೆಗೂ ನಮಗೆ ನಾವೇ ಅನ್ನೋದು ಅದಕ್ಕೆ ಗೊತ್ತಾಯ್ತು. ಹೀಗೆ ಆನೆ ಅಂದರೆ ನಾವೇ. ಆ ಆನೆಗೂ ಕೂಡ ಮೊದಲು 1000 ವರ್ಷ ಭಗವಂತನ ನಾಮಸ್ಮರಣೆ ಬರಲಿಲ್ಲ, ನೆನಪೇ ಬರಲಿಲ್ಲ. 1000 ವರ್ಷದ ನಂತರ ಅದಕ್ಕೆ ನೆನಪಿಗೆ ಬಂತು. ಮೊದಲು ಯಾಕೆ ಬರಲಿಲ್ಲ, ಆಮೇಲೆ ಯಾಕೆ ಬಂತು? ಅದಕ್ಕೆಲ್ಲ ಭಗವಂತನ ಇಚ್ಛೆಯೇ ಕಾರಣ. ಭಾಗವತ ಅದನ್ನು ಬೇರೆ ಕಡೆ ಹೇಳಿದೆ. ವಿಮೋಹಿತೋಯಂ ಜನ ಈಶಮಾಯಯ ತ್ವದೀಯಯ ತ್ವಾಂ ನ ಭಜತ್ಯನರ್ಥದಕ್ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತಃ ಅಂತ ಆ ಶ್ಲೋಕ. ಭಗವಂತನ ಕುರಿತು ಯಾರೋ ಭಕ್ತರು ಹೇಳಿದ್ದು. ಭಗವಂತನ ಈಶನೇ ವಿಮೋಹಿತೋಯಂ ಜನ ಈಶ ಮಾಯಯ, ನಿನ್ನದೇ ಮಾಯ ಇದೆ. ತ್ವದೀಯಯ ತ್ವಾಂ ನ ಭಜತ್ಯ ಅನರ್ಥದಕ್ಕ, ನಿನ್ನನ್ನು ಯಾಕೆ ನಾಮಸ್ಮರಣೆ ಮಾಡ್ತಿಲ್ಲ? ಭಗವಂತನ ನಾಮಸ್ಮರಣೆ ಮಾಡೋದು ಅಷ್ಟು ಸುಲಭ. ಎಲ್ಲ ದಾಸರು, ಮಹಾಂತರು, ಸಂತರು, ಶರಣರು ಎಲ್ಲರೂ ಹೇಳಿದರು. ಅಂದರೆ ಯಾರೂ ಮಾಡ್ತಿಲ್ಲ. ಯಾಕೆ ಅಂದರೆ ಮಾಡ್ತಿಲ್ಲ ಅನ್ನೋದಕ್ಕೆ ಭಗವಂತನ ಮಾಯೆಯೇ ಕಾರಣ. ಭಗವಂತನ ಮಾಯೆ ಇರೋದ್ರಿಂದ ನಮಗೆ ಭಗವಂತನ ನಾಮಸ್ಮರಣೆ ಬರ್ತಿಲ್ಲ. ನಮಗೆ ಎಲ್ಲಿ ಕಣ್ಣು ಹೋಗಿದೆ? ನಮ್ಮ ಕಣ್ಣು ಎಲ್ಲಿ ಹೋಗ್ತದೆ ಅಂದರೆ ಸುತ್ತಮುತ್ತಲು ನಮಗೆ ಸುಖ ಕೊಡುವಂಥ, ಯಾವ ಸುಖ ಕೊಡ್ತಾವೆ ಅಂತ ನಾವು ತಿಳ್ಕೊಂಡಿದ್ದೇವೋ ಅಂಥ ಜಡ ಚೇತನ ವಸ್ತುಗಳ ಕಡೆ ನಮ್ಮ ಗಮನ ಹೋಗ್ತದೆ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ, ಸುಖ ಬೇಕು ಅಂತ ಆ ಕಡೆ ಹೋಗ್ತಿದ್ದಾನೆ. ಆದರೆ ವಾಸ್ತವಿಕವಾಗಿ ಅದು ಕೊಡುವುದೇನನ್ನ? ದುಃಖನೇ ಕೊಡ್ತವೆ. ಜಡ ವಸ್ತುಗಳಿರ್ಬೋದು, ಚೇತನ ವಸ್ತುಗಳಿರ್ಬೋದು, ಅವೆಲ್ಲವೂ ಕೂಡ ನಮಗೆ ದುಃಖವನ್ನೇ ಕೊಡ್ತವೆ ಹೊರತು ಸುಖವನ್ನು ಕೊಡೋದಿಲ್ಲ. ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಮನೆ, ಮಠ, ನಮ್ಮ ದೇಶ, ನಮ್ಮ ವರ್ಗ, ನಮ್ಮ ಸಮಾಜ, ನಮ್ಮ ಜಾತಿ, ನಮ್ಮ ವಸ್ತುಗಳು, ನಮ್ಮ ಭೂಮಿ, ಕಾಣಿ ಅಂತ ಅಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಎಲ್ಲ ಕಡೆನೂ ಇದೇ ಕಥೆ. ಹೀಗೆ ಮಾಡ್ತಾರೆ ಎಲ್ಲರೂ ಕೂಡ. ಅಂತೂ ಭಗವಂತನ ಮಾಯೆಯಿಂದಲೇ ನಮಗೆ ಭಗವಂತನ ಕಡೆ ಗಮನ ಯಾಕೆ ಹೋಗ್ತಿಲ್ಲ ಅಂದರೆ ಅದಕ್ಕೆ ಅವನ ಮಾಯೇ ಕಾರಣ. ಎಂದಾರು ಒಂದು ದಿವಸ ಹೋಗ್ತದಲ್ಲ ಕೊನೆಗಾದ್ರೂ, ಅದಕ್ಕಾದ್ರೂ ಅವನ ಮಾಯೇ ಕಾರಣ, ಅವನ ಇಚ್ಛೆನೇ ಕಾರಣ. ಅಂತೂ ಈ ಆನೆಗೆ ಅಷ್ಟು ದಿವಸ ಆದಮೇಲೆ ಆ ಭಗವಂತನ ನಾಮಸ್ಮರಣ ಬಂದಿತ್ತು. ಅದು ನಾನಾ ರೀತಿಯಿಂದ ಭಗವಂತನನ್ನು ಸ್ತುತಿಸಿತ್ತು. ಅದರಲ್ಲಿ ಒಂದು ಶ್ಲೋಕವನ್ನು ಇವತ್ತು 8ನೇ ಸರ್ಗದ ಆ 3ನೇ ಅಧ್ಯಾಯದ 26ನೇ ಶ್ಲೋಕದ ರೂಪದಲ್ಲಿ ಮಂಗಳಾಚರಣದಲ್ಲಿ ಹೇಳಿದ್ವಿ. ಅದೇನು ಶ್ಲೋಕ? ನಮೋ ನಮಸ್ತುಭ್ಯಂ ಅಸಹ್ಯ ವೇಗ ಶಕ್ತಿತ್ರಯಾಯ. ಈ 3 ಗುಣಗಳಿವೆ, ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳು. ಆ 3 ಗುಣಗಳ ಶಕ್ತಿ ಇಷ್ಟು ಪ್ರಬಲವಾಗಿದೆಯಲ್ಲ, ಯಾರೂ ಕೂಡ ಆ ಶಕ್ತಿಗೆ ಮಣಿಯದವರು ಯಾರೂ ಇಲ್ಲ. 3 ಗುಣಗಳು ಎಲ್ಲರನ್ನೂ ಕೂಡ ಕಟ್ಟಿ ಹಾಕೇ ಬಿಡ್ತಾವೆ ಈ ಸಂಸಾರದಲ್ಲಿ. ಅವನ ಅನುಗ್ರಹ ಇದ್ದರೆ ಆ ಗುಣಗಳ ಒತ್ತಡವನ್ನು ತಡ್ಕೊಳ್ಬಹುದಷ್ಟೇ, ಇಲ್ಲೇ ಹೋದ್ರೆ ತಡ್ಕೊಳಿಕ್ಕಾಗೋದಿಲ್ಲ. ಅವನೇ ಆ ಗುಣಗಳಿಗೆ ಪ್ರವರ್ತಕ. ಪಾಯಾದ್ ಗುಣೇಶ ಕಪಿಲ ಕರ್ಮಬಂಧಾತ್ ಅಂತ ನಾರಾಯಣ ವರ್ಮದಲ್ಲಿ ಒಂದು ಕಡೆ ಹೇಳ್ತಾರೆ. ಅವನನ್ನು ಗುಣೇಶ ಅಂತ ಕರೀತಾರೆ. ಗುಣಗಳಿಗೆ ನಿಯಾಮಕ ಅವನೇ. ಹೀಗೆ ಸರ್ವಜ್ಞನಾದಂತಹ ಭಗವಂತ ತನ್ನ ಆಶ್ರಿತರನ್ನು ಕಾಪಾಡುವವನು. ಪ್ರಪನ್ನ ಪಾಲಾಯ. ಅದು ಆನೆ ಇರಬಹುದು, ಇರುವೆ ಇರಬಹುದು,
ನಮ್ಮಂಥ ನಡುವಿನ ಜನಸಾಮಾನ್ಯ ಇರ್ಬೋದು. ಎಲ್ಲರನ್ನೂ ಕೂಡ ಕಾಪಾಡುವಂಥ ಶಕ್ತಿ ಇರುವುದು ಅವನಿಗೆ ಮಾತ್ರ. ಅನಂತ ಶಕ್ತಿ ಇದ್ದವನು. ನಮ್ಮ ಬುದ್ಧಿ, ನಮ್ಮ ಇಂದ್ರಿಯ, ಅದಕ್ಕೆ ಅವನ ಮಹಿಮೆ ಏನಾದರೂ ಎಟಕ್ತದ ಅಂದರೆ ಅದು ಕೂಡ ಯಾವತ್ತೂ ಎಟ್ಕೋದಿಲ್ಲ. ಅಂಥ ವಿಶಿಷ್ಟವಾದ ಮಹಿಮಾ ಆತಂದು. ಅಂಥ ನಿನಗೆ ನಮಸ್ಕಾರ. ನಮಸ್ಕಾರ ಅಂತ ಹೇಳಿದ ಮೇಲೆ ಅಲ್ಲಿ ಏನಾಯಿತು ಅನ್ನೋದನ್ನು ಸ್ವಲ್ಪ ಹೇಳಿ ಮತ್ತೆ ಮುಂದೆ 1ನೇ ಸ್ಕಂದಕ್ಕೆ ಹೋಗೋಣ. ಹೀಗೆ ಆ ಭಗವಂತನನ್ನು ಅದು ವರ್ಣನೆ ಮಾಡ್ತಾ ಇತ್ತಲ್ಲ ಆನೆ, ಆಗ ಸ್ವಯಂ ನಾರಾಯಣ ಅಲ್ಲಿ ಆವಿರ್ಭೂತನಾದ. ತತ್ರ ಅಖಿಲ ಅಮರವರದಃ ಹರಿರಾವಿರಾಸೀತ್ ತಂ ತದ್ವದ್ ಆವರ್ತ ಉಪಲಭ್ಯ ಜಗನ್ನಿವಾಸಃ ಸ್ತೋತ್ರಂ ನಿಶಮ್ಯ ದಿವಿಜೈಃ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನಃ ಚಕ್ರಾಯುಧೋ ಭ್ಯಗಮದಾಶು ಯತೋ ಗಜೇಂದ್ರಃ. ಆ ಭಗವಂತ ಕೈಯಲ್ಲಿ ಚಕ್ರವನ್ನು ಹಿಡಿದು ಗರುಡನ ಹೆಗಲನ್ನು ಏರಿ ಆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಿರುವಂತೆ ಅವನು ಈ ಆನೆ ಎಲ್ಲಿ ಸಿಕ್ಕಿ ಬಿದ್ದಿತ್ತಲ್ಲ ಅಲ್ಲಿಗೆ ಬಂದ. ಸೋಂತಃಸರಶ್ಚುರುಬಲೇನ ಗೃಹೀತಾರ್ಥಃ ದೃಷ್ಟ್ವಾ ಗರುತ್ಮತಿ ಹರಿಂ ಖ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಮಾತು ಹೇಳಿತದು, ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ, ಜಗದೊಡೆಯನಾದ ನಾರಾಯಣನೇ ನಮಸ್ಕಾರ ಅಂದಿತ ಆನೆ. ಅದೇನು ಮಾಡಿತ್ತು, ತುಂಬ ಮೊಸಳೆ ಕಾಲು ಹಿಡಿದು ಎಳಿತಾ ಇದೆ, ಯಾವಾಗ ಸತ್ತು ಹೋಗ್ತೀನೋ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಭಗವಂತನನ್ನು ಅದು ನೋಡಿತಲ್ಲ, ಅಲ್ಲೇ ಆ ಸರೋವರದಲ್ಲಿ ಒಂದು ಕಮಲದ ಹೂವು ಬೆಳೆದಿತ್ತು, ಅದನ್ನು ತನ್ನ ಸೊಂಡಿಲಿನಿಂದ ಕಿತ್ತಿ ಭಗವಂತನಿಗೆ ಅರ್ಪಿಸಿತು. ಸರ್ವೇಶ್ವರನಾದ ನಾರಾಯಣನೇ ನಿನಗೆ ನಮಸ್ಕಾರ ಅಂತ ಅದವನಿಗೆ ಅರ್ಪಣೆ ಮಾಡಿತು. ತಂ ವೀಕ್ಷ್ಯ ಪೀಡಿತ ಮಜಃ ಸಹಸಾವತೀರ್ಯ ಸಗ್ರಾಹಮಾಶು ಸರಸಃ ಕೃಪಯೋಜ್ಯಹಾರ ಗ್ರಾಹಾದ್ವಿಪಾಟಿತ ಮುಖಾದರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮೂಮುಚದ ಉಸ್ತ್ರಿಯಾನಾಂ. ತಂ ವೀಕ್ಷ್ಯ ಪೀಡಿತಂ ಅಜಃ ಸಹಸಾ ಅವತೀರ್ಯ, ಗರುಡನ ಹೆಗಲ ಮೇಲೆ ಕೂತಿದ್ನಲ್ಲ ಭಗವಂತ, ಅಲ್ಲಿಂದ ಕೆಳಗೆ ಇಳಿದು ಬಂದಂತ. ಕೆಳಗೆ ಇಳಿದು ಬಂದ. ವ್ಯಾಖ್ಯಾನಕಾರರು ಬರೀತಾರೆ, ಗರುಡ ನೀನೇ ಹೋಗು, ನನ್ನ ಆನೆಯಲ್ಲಿದೆ ಅಲ್ಲಿ ತನಕ ನಾನು ಕರ್ಕೊಂಡು ಹೋಗುವಂತ ವಿಳಂಬ ಮಾಡಿದರೆ ಭಾಳ ವಿಳಂಬ ಆಗಬಾರ್ದು. ಈ ಗರುಡನ ನನ್ನ ಮನೋವೇಗ, ಭಗವಂತನ ಮನೋವೇಗಕ್ಕೆ ಗರುಡನ ವೇಗವು ಸರಿಸಾಟಿ ಅಲ್ಲ. ಆದ್ದರಿಂದ ಈ ಗರುಡ ಯಾಕೆ ನನ್ನ ಅಲ್ಲಿವರೆಗೆ ಹೊತ್ಕೊಂಡು ಹೋಗಬೇಕು, ನಾನೇ ಬೇಗ ಹೋಗಿಬಿಡ್ತೀನಿ ಅಂತ ಗರುಡನ ಹೆಗಲ ಮೇಲಿಂದ ಇಳಿದು, ಹಕ್ಕಿಯ ಹೆಗಲ ಮೇಲಿಂದ ಇಳಿದು ಆ ಚಕ್ರವನ್ನು ಪ್ರಯೋಗ ಮಾಡಿ ಆ ಮೊಸಳೆ ಮತ್ತು ಆನೆ ಅವರಿಬ್ಬರನ್ನು ಕೂಡ ಉದ್ಧರಿಸಿದೆ. ಇಬ್ಬರು ಭಕ್ತರೇ, ಯಾವುದೋ ಕಾರಣದಿಂದ ಜಗಳ ಆಡಿ ತೊಡಗಿದ್ರು ಅಷ್ಟೆ. ಆ ಚಕ್ರದಿಂದ ಮೊಸಳೆಯ ಬಾಯಿಯನ್ನು ಕತ್ತರಿಸಿದ, ಗಜೇಂದ್ರನನ್ನ ಅದು ಬಿಡಿಸಿದ. ಈ ಗಜೇಂದ್ರನ ಈ ಒಂದು ಕಥೆ ಏನಿದೆ ಅದನ್ನು ಪ್ರಾತಃ ಕಾಲದಲ್ಲಿ ಓದಬೇಕು ಅಂತ ಹೀಗೆ ಹೀಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಶುಕ ಇದನ್ನು ಪರೀಕ್ಷಿತನಿಗೆ ಹೇಳಿದ ಕಥಾ ಇದು. ಏವಂ ಮಹಾರಾಜ ತವೇರಿತೋಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗಂ ಯಶಸ್ಯಂ ಕಲ್ಮಶಾಪಹಂ. ಇದು ಕಲಿಕಾಲದ ದೋಷವನ್ನು ಪರಿಹಾರ ಮಾಡುವ ಕಥಾ ಇದೆ. ಕಲಿಕಾಲದಲ್ಲೇ ನಮಗೆ ಆನೆಯಂತೆ ಮದ, ಮೊಸಳೆಯಂಥ ದುಷ್ಟ ಪ್ರಾಣಿಗಳೆಲ್ಲ ನಮ್ಮ ಕಾಲು ಹಿಡಿಯುವುದು, ಕೈ ಹಿಡಿಯುವುದು, ನಮ್ಮ ಬುದ್ಧಿಗೆ ಹಿಡಿಯೋದು. ಕೈಕಾಲು ಹಿಡಿದಿದ್ರೆ ವಿಚಾರ ಬೇರೆ, ಬುದ್ಧಿಗೆ ಮುಂಕ ಕವಿಸಿಬಿಡ್ತವೆ ಇವೆಲ್ಲ ದುಷ್ಟ ಶಕ್ತಿಗಳು. ಕಲಿಯ ಕಲ್ಮಶ ನಮಗೆ ಹೀಗೆ ತೊಂದರೆ ಕೊಟ್ಟಿರುವುದು ಈ ಕಲಿಕಾಲದಲ್ಲೇ. ಆ ಕಲಿಯ ದೋಷವನ್ನೆಲ್ಲ ಪರಿಹಾರ ಮಾಡ್ತದೆ ಈ ಕಥೆಯ ಶ್ರವಣ. ದುಸ್ವಪ್ನ ಬಿದ್ದಿದ್ರೆ, ಕೆಟ್ಟ ಸ್ವಪ್ನ ಬಿದ್ದಿದ್ರೆ ಆವಾಗಲೂ ಗಜೇಂದ್ರ ನಾಮ ಒಂದು ಆ ಕಥೆಯನ್ನು ಸ್ಮರಣೆ ಮಾಡ್ಕೋಬೇಕು. ಆ ಎಲ್ಲ ಶ್ಲೋಕಗಳು ನೆನಪಿಗೆ ಬರದೇ ಇರ್ಬೋದು, ಅದನ್ನು ಅಷ್ಟನ್ನಾದರೂ ನೆನಪು ಮಾಡ್ಕೊಳ್ಬೇಕು. ಅಥ ಕೀರ್ತಯಂತ್ಯೇತತ್ ಶ್ರೇಯಸ್ಕಾಮ ದ್ವಿಜಾತಯ ಶುಚಯ ಪ್ರಾತರುತ್ತಾಯ ದುಸ್ವಪ್ನಾದ್ಯುಪಶಾಂತಯೇ. ಆದ್ದರಿಂದ ಜ್ಞಾನಿಗಳಾದವರು ಬೆಳಿಗ್ಗೆ ಎದ್ದು ಈ ಶೌಚ ಆಚಮನ ಇತ್ಯಾದಿಗಳನ್ನು ಮುಗಿಸಿ ಈ ಗಜೇಂದ್ರ ಮೋಕ್ಷದ ಸ್ತೋತ್ರವನ್ನು ಪಠಣ ಮಾಡ್ತಾರಂತೆ. ಇದೊಂದು ರೂಢಿ ಇದೆ, ಅನೇಕ ಜನ ಬಾಯ್ಪಾಠನೇ ಕಲ್ತು ಬಿಟ್ಟಿರ್ತಾರೆ, ಹೇಳ್ತಿರ್ತಾರೆ ಅದನ್ನು.
ಅದಕ್ಕೆ ಹೇಳಿದೆ, ಇಡೀ ಕಥೆಯನ್ನು ನೆನಪು ಮಾಡ್ಕೊಳ್ಳಿಕ್ಕಾಗದೆ, ಶ್ಲೋಕಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕಾಗದೇ ಇರ್ಬೋದು. ನನಗೂ ಆ ಶ್ಲೋಕಗಳೆಲ್ಲ ಭಯಪಾಠ ಇಲ್ಲ. ಕನಿಷ್ಠ ಪಕ್ಷ ಆ ಕಥೆಯನ್ನಾದರೂ ನೆನಪು ಮಾಡಿಕೊಂಡ್ರೆ ಸಾಕು. ಹೀಗೆ ದುಸ್ವಪ್ನ ಮತ್ತೇನಾದರೂ ಸಾಂಸಾರಿಕ ತಾಪತ್ರಯಗಳು ಅವುಗಳೆಲ್ಲದರ ಪರಿಹಾರಕ್ಕಾಗಿ ಇಂಥ ಒಂದು ಸ್ತೋತ್ರವನ್ನು ಪಠನ ಮಾಡಬೇಕು ಅಂತ ಆ 8ನೇ ಶ್ಲೋಕದಲ್ಲಿ ಬಂದಿರೋ ಮಾತಿದು. ಉತ್ಥಾಯ ಅಪರರಾತ್ರಾಂತೆ ಪ್ರಯತಾ ಸುಸಮಾಹಿತಾ ಸ್ಮರಂತೆ ಮಮ ರೂಪಾಣಿ ಮುಚ್ಚಂತೆ ಅಂಹಸಃ ಅಖಿಲಾತ್. ಬೆಳಗಿನ ಜಾವದಲ್ಲಿ ಎದ್ದು ಏಕಾಗ್ರಚಿತ್ತರಾಗಿ ಈ ನನ್ನ ಎಲ್ಲ ಅವತಾರಗಳನ್ನು, ಭಗವಂತ ಹೇಳೋದಿದು, ಭಗವಂತನ ಅವತಾರಗಳನ್ನು ಯಾರು ನೆನಪು ಮಾಡ್ಕೋತಾರೆ ಅವರೆಲ್ಲ ಪಾಪಗಳನ್ನು ಕಳ್ಕೋತಾರೆ. ಮತ್ತೆ ಅವನಿಗೆ ಶುದ್ಧವಾದ ಜ್ಞಾನವನ್ನು ನಾನು ಕೊಡ್ತೇನೆ. ತೇಷಾಂ ಪ್ರಾಣಾತ್ಯಯೇಹಂ ವೈ ದದಾಮಿ ವಿಮಲಾಂ ಗತಿಂ ಅಂತ ಹೀಗದು 8ನೇ ಸರ್ಗದಲ್ಲಿ ಬಂದಿರುವ ವಿಷಯ. ಅದನ್ನು ಈಗ ಆರಂಭದಲ್ಲಿ ನೋಡಿದ್ದೇವೆ. ಇನ್ನು ಕಳೆದ ದಿವಸ ಏನೊಂದು ಕಥೆ ನಡೆದಿತ್ತು ಅದನ್ನು ನೋಡಬೇಕು. ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 20ನೆಯ ಶ್ಲೋಕ, ಅದನ್ನು ನಾವು ನೋಡಬೇಕು. ಆ ಶ್ಲೋಕ ಏನು ಹೇಳಿದೆ? ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ತದ್ಧಿ ಸ್ವಯಂ ವೇದ ಭವಾಂಸ್ತಥಾಪಿ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ಈ ಇಡೀ ಸಮಸ್ತ ಪ್ರಪಂಚವೂ ಕೂಡ ಭಗವಂತನಂತೆ ಇದೆ. ಭಗವಂತನಿಗೂ ಆ ಪ್ರಪಂಚಕ್ಕೂ ಹೋಲಿಕೆ ಇದೆ. ದೇವರಿಗೂ ವಿಗ್ರಹಕ್ಕೂ ಹೇಗೆ ಹೋಲಿಕೆ ಇರ್ತದಲ್ಲ, ಈ ವಿಗ್ರಹವೇ ದೇವರಲ್ಲದೆ ಇರಬಹುದು, ಆದರೆ ದೇವರಿಗೂ ಆ ವಿಗ್ರಹಕ್ಕೂ ಹೋಲಿಕೆ ಇರ್ತದೆ, ಒಂದಿಷ್ಟು ಮಟ್ಟಿಗೆ ಹೋಲಿಕೆ ಇರ್ತದೆ. ಅದಕ್ಕೆ ಚತುರ್ಭುಜ, ಮುಖ, ಶಂಖ, ಚಕ್ರ ಇತ್ಯಾದಿ ಎಲ್ಲೆಲ್ಲಿ ಯಾವುದೇ ಪ್ರತಿಮೆ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿರ್ತಾರೆ. ಭಗವಂತ ಜಗತ್ತಿಗಿಂತ ವಿಶಿಷ್ಟ, ವಿಲಕ್ಷಣ. ಆದರೂ ಈ ವಿಶ್ವ ಎಲ್ಲವೂ ಕೂಡ ಆ ಭಗವಂತನಿಗೆ ಸದೃಶವಾಗಿದೆ. ಭಗವಂತ ವಿಶ್ವಕ್ಕೆ ಸದೃಶನಾಗಿದ್ದಾನೆ. ಯಾಕೆ ಈ ಥರ ಸಾದೃಶ್ಯ ಯಾಕೆ ಅಂದರೆ, ಮತ್ತು ಜಗತ್ತನ್ನೇ ಭಗವಂತ ಅಂತ ಹೇಳುವುದು ಯಾಕೆ ಅಂದರೆ, ಅದು ಅವನ ಅಧೀನ. ಆದ್ದರಿಂದ ಅವನ ಅಧೀನ, ಅವನನ್ನು ಬಿಟ್ಟು ಆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಅದನ್ನು ಹೀಗೆ ವರ್ಣನೆ ಮಾಡ್ತಾರೆ. ಇದನ್ನು ಯಾರು ಹೇಳ್ತಿದ್ದಾರೆ ಅಂದರೆ, ಈ ನಾರದರು ವ್ಯಾಸರಿಗೆ ಮಾತಾಡ್ತಿದ್ದಾರೆ. ವ್ಯಾಸರಿಗೆ ಅವರು ಬೇಕಾದಷ್ಟು ವೇದಗಳ ವಿಭಾಗ ಮಾಡಿದರು, ಬ್ರಹ್ಮಸೂತ್ರ ರಚನೆ ಮಾಡಿದರು, ಮಹಾಭಾರತ ರಚನೆ ಮಾಡಿದರು. ಆದರೂ ಯಾಕೋ ಇನ್ನೂ ಸಮಾಧಾನ ಇಲ್ಲ ನನಗೆ ಅನ್ನುವಂತೆ ಕೂತಿದ್ರು. ಆವಾಗ ನಾರದರು ಬಂದು, ಯಾಕೋ ನಿಮಗೆ ಬಹಳ ಆರೋಗ್ಯ ಸರಿ ಇರುವಂತೆ ಕಾಣಿಸ್ತಿಲ್ಲ, ಏನಾಗಿದೆ ನಿಮಗೆ ಅಂತ ಕೇಳಿದರು. ಏನಾಗಿದೆ ಅಂತ ನನಗೆ ಗೊತ್ತಿದ್ರೆ ನಾನೇ ಪರಿಹಾರ ಮಾಡ್ಕೊಂಡು ಬಿಡ್ತಿದ್ದೆ. ನೀವೇ ಹೇಳಬೇಕು ನಾರದರು, ನೀವೆಲ್ಲ ದೈತ್ಯರು, ದಾನವರು, ಮನುಷ್ಯರು, ದೇವತೆಗಳೆಲ್ಲ ಓಡಾಡ್ತಿರ್ತೀರಿ, ನೀವೇ ಹೇಳಬೇಕು ಅಂತ ಈ ವೇದವ್ಯಾಸರು ಅವರಿಗೆ ಹೇಳಿದರು. ಆಗ ಆ ನಾರದರು ಭಗವಂತ ಆ ವೇದವ್ಯಾಸರಿಗೆ ಅವ್ರಿಗೆಲ್ಲ ಗೊತ್ತಿತ್ತು, ಭಾಗವತ ಒಂದೊಂದು ರಚನೆ ಮಾಡಬೇಕಿನ್ನು, ಬೇಕಾದಷ್ಟು ಮಹಿಮೆ ಭಗವಂತಂದು ಹೇಳೇ ಆಗಿದೆ. ಆದರೂ ಇನ್ನೂ ಜನರಿಗೆ ಭಗವಂತನ ಮಹಿಮೆ ಮತ್ತಷ್ಟು ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಅದಕ್ಕೆ ಭಾಗವತದ ರಚನೆ ಮಾಡಿಬಿಡ್ರಿ, ನಿಮಗೂ ಮನಸ್ಸಿಗೆ ಸಮಾಧಾನ ಆಗ್ತದೆ. ವೇದವ್ಯಾಸ ಆಗಿ ಜನಿಸಿದ್ದಕ್ಕೆ ನಿಮ್ಮ ಅವತಾರ ಸಾರ್ಥಕ ಆಗ್ತದೆ. ಜನರಿಗೂ ಕಲಿಕಾಲದಲ್ಲಿ ಆ ಧರ್ಮಕ್ಕೆ ಆಶ್ರಯವಾದ ಭಾಗವತದ ಆಶ್ರಯದಿಂದ ಎಲ್ಲಿಗೂ ನೆಮ್ಮದಿ ಸಿಗ್ತದೆ ಅಂತ ಆ ನಾರದರು ಹೇಳಿದರು. ಅವರು ಇದೆಲ್ಲ ಹೇಳ್ತಿರೋ ಮಾತು. ಜಗತ್ತೆಲ್ಲ ನಿಮ್ಮ ಅಧೀನ, ಆ ತತ್ವವನ್ನು ಮಹಾಭಾರತದಲ್ಲೂ ನೀವು ಹೇಳಿದ್ದೀರಿ, ಭಾಗವತದಲ್ಲೂ ಅದನ್ನೇ ಹೇಳುವವರಿದ್ದೀರಿ. ಪ್ರಾದೇಶ ಮಾತ್ರ ತದ್ಧಿ ಸ್ವಯಂ ವೇದ. ಮತ್ತು ನಾನು ನಿಮ್ಗೆ ಇದನ್ನೆಲ್ಲ ಹೇಳಬೇಕಾಗಿದೆಯೇನು, ನಿಮ್ಗೇನು ಗೊತ್ತಿಲ್ಲ ಏನಿದು? ಆದರೂ ಹೇಳ್ತಿದ್ದೇವೆ. ಯಾಕೆಂದರೆ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ, ನೀವೇ ಕಲಿಸಿದ ಸಂಗತಿಗಳು ನಮಗಿವೆಲ್ಲ. ಭಗವಂತನ ಮಗ ಚತುರ್ಮುಖ, ಆ ಚತುರ್ಮುಖನ ಮಗ ಈ ನಾರದ. ಹಾಗೆ ಭಗವಂತನಿಗೆ ಅವನು ಮೊಮ್ಮಗ ಆಗಬೇಕು ನಾರದ. ಇನ್ನೊಂದು ದೃಷ್ಟಿಯಿಂದ ಈ ಭಗವಂತನಿಗೆ, ವೇದವ್ಯಾಸನಿಗೆ ಆ ನಾರದ ಅಜ್ಜ ಮುತ್ತಜ್ಜ ಆಗಬೇಕು. ಹೇಗೆ ಅಂದರೆ, ಈ ವೇದವ್ಯಾಸರ ತಂದೆ ಪರಾಶರ, ಪರಾಶರರ ತಂದೆ ಶಕ್ತಿ, ಶಕ್ತಿಯ ತಂದೆ ವಸಿಷ್ಠ, ವಸಿಷ್ಠ ಮತ್ತು ನಾರದ ಇಬ್ಬರು ಕೂಡ ಚತುರ್ಮುಖ ಬ್ರಹ್ಮನ ಮಕ್ಕಳು. ಹೀಗೆ ವೇದವ್ಯಾಸರ ಅಜ್ಜ ಶಕ್ತಿ, ಮುತ್ತಜ್ಜ ವಸಿಷ್ಠ, ಆ ಮುತ್ತಜ್ಜನ ತಮ್ಮನೇ ಈ ನಾರದ. ಹಾಗಾಗಿ ನಾರದರು ಕೂಡ ಒಂದು ಸಂಬಂಧದ ದೃಷ್ಟಿಯಿಂದ ಮುತ್ತಜ್ಜನಾಗಬೇಕು.
ಲೋಕದಲ್ಲಿ ಹಿರಿಯರು ಬಂದಾಗ ಹಿರಿಯರ ಮಾತನ್ನು ಕೇಳಿ ಕಿರಿಯರಾದವರು ಕೆಲಸ ಮಾಡಬೇಕು ಅಂಥದ್ದೊಂದು ನೀತಿನೂ ಇಲ್ಲಿದೆ. ನಿಮ್ಗೆ ಇದೆಲ್ಲ ಏನು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ ನಿಮಗೆ, ಆದರೂ ಕೂಡ ಇದನ್ನು ನಿಮ್ಗೆ ಒಂದು ಸ್ವಲ್ಪ ಹೇಳ್ತಾ ಇದ್ದೀವಿ ಅಂತಾರೆ ಅವ್ರು ನಾರದರು. ತುಂಬ ಒಂದು ವಿಶಿಷ್ಟವಾದಂಥ ಸಂಗತಿ ಅದು. ಅದನ್ನು ಪ್ರಾದೇಶ ಅಂದ್ರೆ ಏನು? ಒಂದು ಅಂಗೈ, ಒಂದು ಚೋಟುದ್ದ. ನಾನು ನಿಮಗೆ ಹೇಳಿರುವುದೇನಿದೆ ನಿಮ್ಮ ಎದುರಿಗೆ ಅರಿಕೆ ಮಾಡಿಕೊಂಡದ್ದು ಸುಮ್ಮನೆ ಒಂದು ಚೋಟು ಉದ್ದದ್ದು. ನಿಮ್ಮ ಜ್ಞಾನ ಬಹಳ ಅನಂತವಾದ ಆಕಾಶದಂತೆ ವ್ಯಾಪ್ತವಾದ ಜ್ಞಾನ ನಿಮ್ಮದು. ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯದ 2ನೇ ಪಾದದ 28ನೇ ಸೂತ್ರದಲ್ಲಿ ಹಾಗೊಂದು ಶ್ಲೋಕ ಇದೆ ಭಾಷ್ಯದಲ್ಲಿ. ವ್ಯಾಸಚಿತ್ತ ಸ್ಥಿತಾಕಾಶಾದ್ ಅವಚ್ಛಿನ್ನಾನಿ ಕಾನಿಚಿತ ಅನ್ಯ ವ್ಯವಹರಂತ್ಯೇತ ನ್ಯುರೀಕೃತ್ಯ ಗೃಹಾಧಿವತ ಅಂತ. ಈ ನಾವೆಲ್ಲ ಮನೆ ಕಟ್ಕೊಂಡಿದ್ದೇವೆ. ಈ ಮನೆ ಕಟ್ಟಲಿಕ್ಕೆ ನೆಲ ಬೇಕು, ಹಾಗೆ ಸ್ಪೇಸ್ ಬೇಕು, ಜಾಗ ಬೇಕು. ಈ ಆಕಾಶ ಏನಿದೆಯಲ್ಲ, ಆಕಾಶ ಬಹಳ ದೊಡ್ಡದಿದೆ. ನಾವು ಅದರಲ್ಲಿ ಏನು ಮಾಡ್ತೀವಿ? ಆ ಆಕಾಶದಲ್ಲಿ, ನೆಲದಲ್ಲಿ ಇಷ್ಟು ನೆಲ ನಮ್ಮದು, ಇಷ್ಟು ನೆಲ ನಿಮ್ಮದು, ನೆಲ ಮತ್ತು ಮುಗಿಲು ಆಕಾಶ ಇಷ್ಟು ನಮ್ಮದು, ಇಷ್ಟು ನಿಮ್ಮದು ಅಂಥೇಳಿ ನಮ್ಮ ಹೆಸರಿನಿಂದ ಅದನ್ನು ನೋಂದು ಮಾಡ್ಕೊಂಡಿದ್ದೇವೆ. ವಸ್ತುತಃ ಎಲ್ಲ ಭಗವಂತಂದು, ನೆಲ ಮುಗಿಲು ಎಲ್ಲವೂ ಭಗವಂತಂದು. ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕತ್ತರಿಸಿಕೊಂಡು ಒಂದು 30, 40, 40, 60 ಬೇಕಾದವರು ಒಂದು 2 ಗುಂಟೆ ಎಕರೆ ಅಂತ ಅವರವ್ರು ಅಷ್ಟೇ ಕತ್ತರಿಸಿಕೊಂಡು ತಮ್ಮ ತಮ್ಮ ಮನೆ ಕಟ್ಕೊಂಡಿದ್ದಾರೆ. ಇದು ಹೇಗೋ ಜಗತ್ತಿನಲ್ಲಿ ಹೀಗೆ ಕಾಣಿಸ್ತದೋ ಹಾಗೆ ವ್ಯಾಸರ ಮನಸ್ಸು ಅನ್ನೋದು ದೊಡ್ಡ ಆಕಾಶ ಇದ್ದಂತೆ. ಆಕಾಶದಲ್ಲಿ ಏನಿಲ್ಲ ಏನಿದೆ, ಮನೆಯೊಳಗಾದ್ರೆ ಏನಿದೆ ಏನಿಲ್ಲ ಅಂತ ನಿಮ್ಮ ಮಿತಿ ಇರ್ತದೆ. ಆಕಾಶದೊಳಗೆ ಏನಿದೆ ಏನಿಲ್ಲ ಅಂತ ಏನು ಹೇಳುದು? ಎಲ್ಲನೂ ಇರೋದಿಲ್ಲ ಆಕಾಶದೊಳಗೆ. ವ್ಯಾಸ ಸರ್ವಜ್ಞ. ಅದರಲ್ಲಿರುವ ಕೆಲವು ಮಾತುಗಳನ್ನು ಈ ಋಷಿ ಹೇಳ್ತಾನೆ, ಆ ಋಷಿ ಮತ್ತೊಂದನ್ನು ಹೇಳ್ತಾನೆ. ಅದ್ಯಾವುದು ವ್ಯಾಸರ ಮಾತಿಗೆ ವಿರುದ್ಧ ಏನಲ್ಲ. ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ. ನೋಡಿದರೆ ಬೇರೆ ಬೇರೆ ಕಣ್ಣಂತೆ ಕಾಣಿಸ್ತದೆ. ಇದು ನಮ್ಮನೆ ನಿಮ್ಮದಲ್ಲ, ನಿಮ್ಮನೆ ನಮ್ಮದಲ್ಲ ಅಂತ ನಮಗೆ ಕಾಣಿಸ್ತದೆ. ಆದರೆ ವಸ್ತುತಃ ನಮ್ಮನೆಯೂ ಭಗವಂತಂದೇ, ನಿಮ್ಮನೆಯೂ ಭಗವಂತಂದೇ ಅಂದಮೇಲೆ ಇದಕ್ಕೇನು ಹೆಚ್ಚಿನ ಅರ್ಥ ಇಲ್ಲ. ಉರೀಕೃತ್ಯ ಗೃಹಾಧಿವತ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ 28ನೇ ಸೂತ್ರದಲ್ಲಿ ಬಂದಿರುವಂತಹ ವಿಚಾರ. ಯದ್ಯಪ್ಯಶೇಷ ವೇದಾರ್ಥ ದುರ್ಗಮೋಖಿಲ ಮಾನವೈ ಮಜ್ಞಾನ ಅವ್ಯಾಕೃತಾಕಾಶೆ ಪ್ರಾಪ್ನೋತಿ ಪರಮಾಣುತಾಂ ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿರುವಂಥ ಮತ್ತೊಂದು ಶ್ಲೋಕ. ಜ್ಞಾನ ಪ್ರಪಂಚ ಬಹಳ ದೊಡ್ಡದು, ನಮಗೆಲ್ಲ ಗೊತ್ತಿದೆ. ನಮಗೆ ಯಾವತ್ತೂ ಕೂಡ ಗೊತ್ತಿರುವುದಕ್ಕಿಂತ ಗೊತ್ತಿಲ್ಲದೆ ಇರುವುದೇ ಹೆಚ್ಚು. ಸಮಸ್ತ ಪ್ರಪಂಚದ ಜ್ಞಾನವನ್ನೆಲ್ಲ ಒಂದು ಕಡೆ ಸೇರಿಸಿದರೂ ಕೂಡ ಅಶೇಷ ವೇದಾರ್ಥ, ಇಡೀ ಪ್ರಪಂಚದ ಜ್ಞಾನವನ್ನೆಲ್ಲ, ವೇದಗಳು ಶಾಸ್ತ್ರಗಳ ಜ್ಞಾನವನ್ನೆಲ್ಲ ಒಂದು ಕಡೆ ಸೇರಿಸಿದರೆ ಅದು ಆ ಪರಮಾತ್ಮನ ಜ್ಞಾನವೆಂಬ ಆಕಾಶದಲ್ಲಿ ಸುಮ್ಮನೆ ಒಂದು ಪರಮಾಣುವಿನಂತೆ ಇರ್ತದೆ. ಪರಮಾತ್ಮನ ಜ್ಞಾನ ಅಷ್ಟು ದೊಡ್ಡದು. ನನ್ನ ಜ್ಞಾನ ಅಂತನ್ನುವುದು ಅಷ್ಟು ದೊಡ್ಡದಾಗಿದೆ. ಇಡೀ ಎಲ್ಲ ಶಾಸ್ತ್ರಗಳ, ವೇದಗಳ, ಎಲ್ಲ ಮಹಾಭಾರತಾದಿಗಳ ಅರ್ಥವನ್ನು ಜನಸಾಮಾನ್ಯರು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಮಗದು ದೊಡ್ಡದು. ಆದರೆ ಭಗವಂತನ ಆ ಅಪಾರವಾದ ಜ್ಞಾನವೆಂಬ ಆಕಾಶಕ್ಕೆ ಹೋಲಿಸಿದರೆ ಈ ಜ್ಞಾನ ಅಂತನ್ನೋದು ಬಹಳ ಸಣ್ಣದು, ಒಂದು ಸಣ್ಣ ಪರಮಾಣುವಿನಂತೆ ಅವನಲ್ಲಿ. ಆದ್ದರಿಂದಲೇ ಬೇರೆ ಬೇರೆ ಎಲ್ಲ ಶಾಸ್ತ್ರಗಳಲ್ಲಿ ಇಲ್ಲದೇ ಇರುವುದು ಭಗವಂತನಿಗೆ ಗೊತ್ತಿದೆ. ವೇದದಲ್ಲಿ ಇಲ್ಲದೇ ಇರುವುದನ್ನು ಅವನು ತಿಳಿದಿದ್ದಾನೆ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಇಲ್ಲದೇ ಇರುವುದನ್ನು ಭಗವಂತ ತಿಳಿದಿದ್ದಾನೆ. ಅದರಿಂದ ಇಲ್ಲಿಗೇನು ಬಂತಲ್ಲ, ನಾರದರು ಹೇಳ್ತಾರೆ, ನಾನು ನೀವು ತೋರಿಸಿದ್ದೊಂದು ಅಂಗೈ ಮಾತ್ರ, ನಿಮ್ಮದು ದೊಡ್ಡ ಆಕಾಶ. ನಾನು ನಿಮಗೆ ಇಡೀ ಆಕಾಶವನ್ನು ನಿಮಗೇನು ತೋರಿಸೋನಿದ್ದೇನೆ, ನಿಮ್ಮ ಆಕಾಶ ನಿಮಗೇ ಗೊತ್ತಿದೆ, ನೀವು ಏನು ಹೇಳ್ಕೊಟ್ಟಿದ್ದೀರಿ ಅದನ್ನು ನಿಮ್ಮ ಎದುರಿಗೆ ಒಪ್ಪಿಸಿದ್ದೇನಷ್ಟೇ ಅಂತಾರೆ ನಾರದರು. ಇದು ನಾವಲ್ಲಿ ನೋಡಿದಂಥ ಒಂದು ಶ್ಲೋಕ. ಈಗ ಈ ಏನು ಶ್ಲೋಕ ನೋಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು 2-3 ವ್ಯಾಖ್ಯಾನಗಳಲ್ಲಿ ಏನು ವಿಚಾರ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಶ್ಲೋಕದ ಸರಳವಾದ ಅರ್ಥವನ್ನು ನೋಡಿ ಆಗಿದೆ. ಶ್ರೀಧರಿಯ, ವೀರರಾಘವೀಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಬಂದಿರುವಂತಹ ವಿಚಾರಗಳನ್ನು ಗಮನಿಸಬೇಕು. ಇತರಹ ಇವ ಯಹ ಸಹ ಜೀವೋಪಿ ಭಗವಾನ್. ನಾವು ನೋಡ್ತಿರೋ ವ್ಯಾಖ್ಯಾನಗಳ ಬಗ್ಗೆ ನೀವು ಪರಿಚಯ ಇರಬೇಕಾದ್ದು ಮುಖ್ಯ. ಅದ್ವೈತ ಸಂಪ್ರದಾಯದ ಶ್ರೀಧರಿಯ ವ್ಯಾಖ್ಯಾನ, ವಿಶಿಷ್ಟಾದ್ವೈತ ಸಂಪ್ರದಾಯದ ವೀರರಾಘವೀಯ ವ್ಯಾಖ್ಯಾನ, ದ್ವೈತ ಸಂಪ್ರದಾಯದ ವಿಜಯಧ್ವಜ ಸ್ವಾಮಿಗಳು
ಪೇಜಾವರ ಮಠದ ಹಿಂದಿನ ಒಬ್ಬರು ಸ್ವಾಮಿಗಳು. ಮತ್ತು ಯಾದವಾರ್ಯರು ಅಂತ ಇಲ್ಲೇ ಮುನವಳ್ಳಿಯಲ್ಲಿ ಅವ್ರ ದೇಹಾಂತ ಆಯಿತು. ಅವರು ಬರೆದಿರೋ ವ್ಯಾಖ್ಯಾನಗಳನ್ನು ನೋಡ್ತಿದ್ದೇವೆ. ಇಲ್ಲೇ ಸಮೀಪದ MK ಹುಬ್ಬಳ್ಳಿಯಲ್ಲಿ 12 ವರ್ಷ ಕಾಲ ಇದ್ದು ಅಲ್ಲಿ ಉಪಾಸನೆ ಮಾಡಿದವರು. ಉಳಿದವರೆಲ್ಲ ಈಗ ವಿಜಯಧ್ವಜರು ಅಂದರೆ ಸನ್ಯಾಸಿಗಳು, ಯಾದವಾರ್ಯರು ಅಂದರೆ ಸನ್ಯಾಸಿ ಅಲ್ಲ, ಗೃಹಸ್ಥ ಅವರು. ಅವರು ಭಾಗವತದಲ್ಲಿ ವಿಶೇಷ ಸಿದ್ಧಿ ಪಡೆದವರು. ಈಗೇನು ಹುಣ್ಣಿಮೆ ಬರ್ತದಲ್ಲ, ಭಾದ್ರಪದ ಹುಣ್ಣಿಮೆ, ಆಗ ಆ ಯಾದವಾರ್ಯರು ಅನ್ನುವರ ಪುಣ್ಯ ದಿನ, ಪುಣ್ಯ ಸ್ಮರಣೆ ದಿನ. ಈ ಪ್ರತಿಪತ್ತನಿಂದ ಆರಂಭ ಮಾಡಿಕೊಂಡು ಹುಣ್ಣಿಮೆವರೆಗೆ ಕಥೆಗಳು 15 ದಿವಸ ಕಥೆಗಳನ್ನ ನೋಡಿ ಆ ಮಹನೀಯರ ಪುಣ್ಯ ಸ್ಮರಣವನ್ನು ಮಾಡ್ಕೊಳ್ಳೋದು ಪದ್ಧತಿ. ಅವರು ಬರೆದಂಥ ವ್ಯಾಖ್ಯಾನ ಅದನ್ನೆಲ್ಲ ನೋಡಬೇಕು. ಅದರಲ್ಲಿ ಮೊದಲು ಅದ್ವೈತ ಸಂಪ್ರದಾಯದ ಶ್ರೀಧರಿಯ ವ್ಯಾಖ್ಯಾನ ಪ್ರಕಾರ ಜೀವೋಪಿ ಭಗವಾನ್, ಜೀವನೂ ಕೂಡ ಭಗವಂತನಿಂದ ಅಭಿನ್ನನೆ, ಇದು ಅದ್ವೈತದ ಅರ್ಥ. ಚೇತನಾಚೇತನ ಪ್ರಪಂಚ ತದ್ವ್ಯತಿರೇಕೇಣ ನಾಸ್ತಿ, ಇಡೀ ಚೇತನ ಅಚೇತನ ಜಗತ್ತೆಲ್ಲ ನಮ್ಮ ಕಣ್ಣೆದುರಿಗಿದೆ. ಇದೆಲ್ಲ ಭಗವಂತನನ್ನು ಬಿಟ್ಟು ಅದಕ್ಕೇನೂ ಅಸ್ತಿತ್ವವೂ ಇಲ್ಲ. ಇದು ಈ ಶ್ಲೋಕದ ಅರ್ಥ. ನಾರದರು ವ್ಯಾಸರ ಎದುರಿಗೆ ಅರಿಕೆ ಮಾಡಿಕೊಂಡಿರುವಂಥ ಭಾಗದ ಅರ್ಥ ಇದು. ಇನ್ನು ಮುಂದೆ ವಿಶಿಷ್ಟಾದ್ವೈತ ಸಂಪ್ರದಾಯದ ವೀರರಾಘವರ ಅರ್ಥ. ಭಗವಂತನಿಗೂ ಜಗತ್ತಿಗೂ ಸಂಬಂಧ ಏನು, ಈ ಒಂದು ಅಂಶವನ್ನು ಕೂಡ ಗಮನಿಸಬೇಕು. ಇದು ಬರೀ ತಿಳಿಯಾದ ಕಥೆ ಅಲ್ಲ, ಕಥೆ ಮುಗಿತಿಗೆ ಸ್ವಲ್ಪ ಒಂದೊಂದು ಭಗವಂತನಿಗೂ ಜಗತ್ತಿಗೂ ಸಂಬಂಧ ಏನು, ಭಗವಂತ ಜಗತ್ತಿಗೆ ಕಾರಣ, ಹೇಗೆ ಕಾರಣ, ಭಗವಂತ ಹೇಗೆ ಕಾರಣ ಅಂತ ಪ್ರಶ್ನೆ ಬಂದಾಗ ನಾವು ಜಗತ್ತಲ್ಲಿ ನೋಡುವ ಕಾರಣಗಳು ಎರಡು. ಒಂದು ಉಪಾದಾನ ಕಾರಣ, ಮತ್ತೊಂದು ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂದ್ರೆ ಏನು, ನಿಮಿತ್ತ ಕಾರಣ ಅಂದ್ರೆ ಏನು? ನಾವು ಹಾಕ್ಕೊಂಡಿರೋ ಬಟ್ಟೆಯನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಈ ಬಟ್ಟೆ ಹುಟ್ಟಿದ್ದು ಹತ್ತಿಯಿಂದ. ಒಂದು ಅಂಗಡಿಗೆ ಹೋಗಿ ಬಟ್ಟೆ ಕೊಡ್ರಿ ಅಂತ ಕೇಳಿದಾಗ ಯಾವ ಮೆಟೀರಿಯಲ್ ಬೇಕು ಅಂತ ಕೇಳ್ತಾರೆ ಅವರು. ರೇಷ್ಮೆದು ಬೇಕೋ, ಹತ್ತಿದು ಬೇಕೋ, ಪಾಲಿಸ್ಟರ್ ಬೇಕೋ ಅಂತ ಕೇಳ್ತಾರೆ. ಆ ಮೆಟೀರಿಯಲನ್ನೇ ಉಪಾದಾನ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಉಪಾದಾನ ಅಂತಾರೆ ಅಷ್ಟೆ, ಇಂಗ್ಲೀಷ್ನಲ್ಲಿ ಅದನ್ನೇ ಮೆಟೀರಿಯಲ್ ಅಂತಾರಷ್ಟೆ. ಇದು ಒಂದು ಕಾರಣ. ಇನ್ನೊಂದು, ಈ ಬಟ್ಟೆಯನ್ನು ನೇಯಲಿಕ್ಕೆ ಕೈಮಗ್ಗದಲ್ಲಿ ಆ ಮಗ್ಗ, ಈಗ ಒಂದು ಹಿಡಿ ಎಲ್ಲ ಇರ್ತಾವಲ್ಲ, ಹೀಗೆ ಎಳಿತಿರ್ತಾರಲ್ಲ, ಅದು ನಿಮಿತ್ತ ಕಾರಣ. ಅದು ಹತ್ತಿ ತಾನೇ ಬಟ್ಟೆ ಆಗ್ತದೆ, ರೇಷ್ಮೆ ತಾನೇ ಬಟ್ಟೆ ಆಗ್ತದೆ. ಕೈಮಗ್ಗ ತಾನೇ ಬಟ್ಟೆ ಆಗೋದಲ್ಲ, ಕೈಮಗ್ಗ ಅದೊಂದು ಬೇರೆನೇ. ಅದು ಬಟ್ಟೆ ತಯಾರಾಗಿ ಸಾವಿರಾರು ಬಟ್ಟೆಗಳನ್ನ ತಯಾರು ಮಾಡಿದ ಮೇಲೂ ಕೂಡ ಕೈಮಗ್ಗ ಬೇರೆನೆ. ಕೈಮಗ್ಗದ ಅಸ್ತಿತ್ವ ಬೇರೆ, ಬಟ್ಟೆ ಅಸ್ತಿತ್ವ ಬೇರೆ. ಆದರೆ ರೇಷ್ಮೆ ಮತ್ತು ಹತ್ತಿಯಿಂದ ತಗೊಂಡ್ರೆ ಬಟ್ಟೆಯೇ ಹತ್ತಿ, ಹತ್ತಿಯೇ ಬಟ್ಟೆ, ರೇಷ್ಮೆಯೇ ಬಟ್ಟೆ. ಇದಕ್ಕೆ ಉಪಾದಾನ ಕಾರಣ ಅಂತಾರೆ. ನಿಮಿತ್ತ ಕಾರಣ ಅಂದರೆ ಅದು ಇನ್ಸ್ಟ್ರೂಮೆಂಟಲ್ ಕಾಸ್. ಇದೆಲ್ಲದ ಕೂಡ ಹಾಗೇನೆ. ಒಂದು ಗಡಿಗೆ ತಗೊಂಡ್ರೆ ಗಡಿಗೆಗೆ ಮಣ್ಣು ಉಪಾದಾನ ಕಾರಣ. ಶಾಸ್ತ್ರೀಯ ವಿಷಯಗಳ ಪರಿಚಯ ಇರಲಿ, ಶಾಸ್ತ್ರ ಏನೇನು ಹೇಳಿದ್ದಾರೆ ಅನ್ನೋದು ಎಲ್ಲರೂ ಮನನ ಮಾಡಬೇಕು ಅಂತ ಇದನ್ನು ಹೇಳ್ತಿದ್ದೇನೆ. ಗಡಿಗೆಗೆ ಮಣ್ಣು ಉಪಾದಾನ ಕಾರಣ, ಯಾಕಂದರೆ ಮಣ್ಣನ್ನು ಬಿಟ್ಟು ಗಡಿಗೆಗೆ ಅಸ್ತಿತ್ವ ಇಲ್ಲ. ಆ ಗಡಿಗೆ ತಯಾರು ಮಾಡ್ಲಿಕ್ಕೆ ಒಂದು ಚಕ್ರ ಇರ್ತದಲ್ಲ, ಅದಕ್ಕೊಂದು ಹಿಡಿ ಇರ್ತದೆ, ಹಿಂಗೆ ತಿರುಗಿಸ್ತಿರ್ತಾನಲ್ಲ ಕುಂಬಾರ, ಅವೆಲ್ಲವೂ ಕೂಡ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತಾರೆ. ಜಗತ್ತಿನ ಎಲ್ಲ ಕಡೆನೂ ಹೀಗೇನೆ. ಬಂಗಾರ ಆಭರಣಕ್ಕೆ ಉಪಾದಾನ ಕಾರಣ. ಅಕ್ಕಸಾಲಿಗನ ಕೈಯಲ್ಲಿರೋ ಉಪಕರಣಗಳು ಅವೆಲ್ಲ ನಿಮಿತ್ತ ಕಾರಣ. ಸ್ವಯಂ ಅಕ್ಕಸಾಲಿಗನು ಕೂಡ ನಿಮಿತ್ತ ಕಾರಣನೇ. ಭಗವಂತ ಜಗತ್ತಿಗೆ ಕಾರಣ ಅಂದಮೇಲೆ ನಿಮಿತ್ತ ಕಾರಣನೋ ಉಪಾದಾನ ಕಾರಣನೋ ಅಂತ ಪ್ರಶ್ನೆ. ಈಗ ಹೀಗೊಂದು ಪ್ರಶ್ನೆ. ಭಗವಂತ ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಕೆಲವರ ಅಭಿಪ್ರಾಯ. ಗಡಿಗೆಗೆ ಕುಂಬಾರ ಹೇಗೆ ಕಾರಣ, ನಿಮಿತ್ತ ಕಾರಣ. ಕುಂಬಾರನೇ ಗಡಿಗೆ ಆಗೋದಿಲ್ಲ. ಹಾಗೆ ಜಗತ್ತನ್ನು ಸೃಷ್ಟಿಸಿದ ಕುಂಬಾರ ಕಮ್ಮಾರಯ್ಯ ಭಗವಂತ ಅಂತ ಒಂದು ಅಭಿಪ್ರಾಯ. ಭಗವಂತನೇ ಜಗತ್ತಾಗ್ತಾನೆ ಅಂತ ಇನ್ನೊಂದು ಅಭಿಪ್ರಾಯ ಇದೆ. ಹಾಗೂ ಒಂದು ಶಾಸ್ತ್ರದಲ್ಲೇ ವರ್ಣನೆ ಮಾಡ್ತಾರೆ. ಅವರ ಪ್ರಕಾರ ಭಗವಂತ ಉಪಾದಾನ ಕಾರಣ. ಇನ್ನು ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಜಗತ್ತಿಗೆ ಭಗವಂತ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು, ಎರಡೂ ಹೌದು. ಶಾಸ್ತ್ರದಲ್ಲಿ ಜಗತ್ತೇ ಭಗವಂತ, ಭಗವಂತನೇ ಜಗತ್ತು ಅಂತ ಬಂದಿರೋದ್ರಿಂದ ಭಗವಂತನೇ ಜಗತ್ತಾಗಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಭಗವಂತ ಜಗತ್ತಿನ ರೂಪದಲ್ಲಿ ಇದ್ದಾನೆ ಇಲ್ಲ, ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು ಅಂತ ಇನ್ನು ಕೆಲವರು ಹೇಳ್ತಾರೆ. ಅಂತೂ ಈಗ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಅದರಲ್ಲಿ
ಈಗೇನು ಅದ್ವೈತದ ಅಭಿಪ್ರಾಯ ನೋಡಿದೆ, ಅದರಲ್ಲಿ ಭಗವಂತನೇ ಜಗತ್ತು. ವೀರರಾಘವರ ವಿಶಿಷ್ಟಾದ್ವೈತದ ಅಭಿಪ್ರಾಯದಲ್ಲಿ ಅವನು ಜಗತ್ತಿಗೆ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು. ಆದ್ದರಿಂದ ಭಗವಂತ ಸರ್ವಶಕ್ತ. ಜಗನ್ನಿಮಿತ್ತತ್ವ ತದುಭಯಾಕ್ಷಿಪ್ತ ಸರ್ವಶಕ್ತಿತ್ವ ಉಪಾದಾನ ಕಾರಣಾಕ್ಷಿಪ್ತ ಸರ್ವಾಂತರಾತ್ಮತ್ವ ಚಿದಚಿದ್ ವಿಶಿಷ್ಟತ್ವ. ಅಲ್ಲಿರುವಂಥ ಕೆಲವು ಶಬ್ದಗಳನ್ನು ಕೂಡ ಹೇಳಿದೆ. ತಮ್ಮ ಶಾಸ್ತ್ರದಲ್ಲಿ ಅವ್ರು ಏನೇನು ಶಬ್ದಗಳನ್ನು ಹೇಳ್ತಾರೆ. ಆದ್ದರಿಂದ ಅಂಥ ಜಗತ್ತಿದು. ಇದಂ ಹಿ ವಿಶ್ವಂ ಭಗವಾನ್ ನಿವೇತರೋ ಅಂತ. ಇದೆಲ್ಲ ನಿಮಗೆ ಗೊತ್ತಿದೆ. ನಾನು ನಿಮಗೆ ಏನು ಹೇಳಬೇಕಾಗಿದೆ ಅಂತ ನಾರದರು ಅಂತಾರೆ. ಅದ್ವೈತದ ವಿಶಿಷ್ಟಾದ್ವೈತದ ಅರ್ಥಗಳನ್ನು ಕೂಡ ನೋಡಿದ ಹಾಗಾಯಿತು. ಶ್ರೀಧರೀಯ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ ಇದಕ್ಕೆ. ಆ ಶ್ರೀಧರೀಯ ವ್ಯಾಖ್ಯಾನವು ಕೂಡ ರಾಧಾಕೃಷ್ಣೀಯ ಅಂತ ವ್ಯಾಖ್ಯಾನ. ಆ ವ್ಯಾಖ್ಯಾನವು ಕೂಡ ಅದ್ವೈತದ ಅರ್ಥವನ್ನೇ ಬಹುಭಾಗ ವರ್ಣನೆ ಮಾಡ್ತದೆ. ಆದ್ದರಿಂದ ಕೆಲವೊಂದು ಸಾರಿ ಅದನ್ನು ಹೇಳಿರ್ತೀನಿ, ಕೆಲವೊಂದು ಸಾರಿ ಹೇಳಿರೋದಿಲ್ಲ. ಶ್ರೀಧರೀಯ ವ್ಯಾಖ್ಯಾನ ಮತ್ತು ರಾಧಾಕೃಷ್ಣರ ವ್ಯಾಖ್ಯಾನ ಒಂದೇ ಥರ ಇರ್ತದೆ. ಇದಿಷ್ಟಾದ ಮೇಲೆ ವಿಜಯಧ್ವಜ ಸ್ವಾಮಿಗಳ ಮತ್ತು ಯಾದವಾರ್ಯರ ಅರ್ಥಗಳನ್ನು ನೋಡೋಣ. ಯಾದವಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದಂಥ ಒಂದು ಶ್ಲೋಕ, ಬ್ರಹ್ಮಸೂತ್ರ ಭಾಷ್ಯದ ಒಂದು ಶ್ಲೋಕವನ್ನು ಮಾತ್ರ ಹೇಳಿದೆ. ಸ್ವಲ್ಪ ಅದನ್ನು ಕೂಡ ಹೇಳೋಣ. ಪದರತ್ನಾವಲಿ ಅಂತ ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನದ ಹೆಸರು. ಇದಕ್ಕೆ ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನಕ್ಕಾಗಲಿ ಯಾದವಾರ್ಯರ ವ್ಯಾಖ್ಯಾನಕ್ಕಾಗಲಿ ಒಂದು ಮೂಲ ಇದೆ. ಅದು ಆಚಾರ್ಯರ ಭಾಗವತ ತಾತ್ಪರ್ಯ, ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ. ಇತರೋಪಿ ಭಗವಾನ್ ವಿಶ್ವಮಿವ ಸ್ವಾತಂತ್ರ್ಯಾತ್. ಇದು ಆಚಾರ್ಯರ ಮಾತಿಗೆ ಬರೆದಿರೋ ಅರ್ಥ. ಭಾಗವತದ 18,000 ಶ್ಲೋಕಗಳಿಗೆ ಎಲ್ಲದಕ್ಕೂ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿಲ್ಲ. ಕೆಲವು ಶ್ಲೋಕಗಳು ಮಾತ್ರ ಬರೆದಿದ್ದಾರೆ. ಇತರೋಪಿ ಭಗವಂತ ಜಗತ್ತಿಗಿಂತ ಭಿನ್ನ. ಆದರೂ ಕೂಡ ಆ ಭಗವಂತ ವಿಶ್ವಮಿವ, ಅವನು ವಿಶ್ವದಂತೆ ಇದ್ದಾನೆ ಅಂತ ಅದರ ತಾತ್ಪರ್ಯ. ವಿಶ್ವಮಿವ ಯಾಕೆ ಭಗವಂತ ವಿಶ್ವದಂತೆ ಯಾಕೆ? ಭಗವಂತನನ್ನು ವಿಶ್ವ ಅಂತ ಹೇಳಲಿಕ್ಕೆ ಏನು ಕಾರಣ ಅಂದರೆ ಸ್ವತಂತ್ರ. ಆದ್ದರಿಂದ ಭಗವಂತ ಇಲ್ಲದೇ ಈ ಜಗತ್ತಿಗೆ ಅಸ್ತಿತ್ವ ಇಲ್ಲ. ಆದ್ದರಿಂದ ಆ ಭಗವಂತನನ್ನೇ ವಿಶ್ವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸಹ ಭಗವಾನ್ ಇದಂ ವಿಶ್ವಮಿವ ನತು ವಿಶ್ವಂ. ಅವನೇ ವಿಶ್ವ ಅಲ್ಲ, ಹೊರತು ವಿಶ್ವದಂತೆ ಅವನಿದ್ದಾನಷ್ಟೇ. ಯಾಕೆಂದರೆ ಜಗತ್ತಿನ ಸ್ಥಾನ ಅಂದರೆ ಸ್ಥಿತಿ, ನಿರೋಧ ಅಂದರೆ ಪ್ರಳಯ, ಸಂಭವ ಅಂದರೆ ಉತ್ಪತ್ತಿ, ಇದೆಲ್ಲ ಅವನಿಂದಲೇ ಆಗಬೇಕಾದದ್ದು. ಇಂಥ ವಿಶಿಷ್ಟವಾದ ಶಕ್ತಿ ಅವನದು. ಯದ್ಯಪಿ ಭವತಃ ಸರ್ವಂ ಸಿದ್ಧಂ ನಮಯ ವಕ್ತವ್ಯಾಂಶೋಸ್ತಿ. ನಾರದರು ವ್ಯಾಸರಿಗೆ ಹೇಳ್ತಾರೆ, ಎಲ್ಲವೂ ನಿಮ್ಗೆ ಗೊತ್ತಿದೆ. ಅದಾದರೂ ಕೂಡ ತಥಾಪಿ ಉಪಾಧ್ಯಾಯ ಪುರಃ ಬಾಲವತ್. ಕೆಲವು ಸರಿ ಉಪಾಧ್ಯಾಯರು ಹಿಂದಿನ ದಿವಸ ಪಾಠ ಆದಮೇಲೆ ಮಾರನೇ ದಿವಸ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿವಸದ ಏನಾದ್ರು ಕೇಳ್ತಾರೆ. ಹೇಳ್ರಿ ನೋಡೋಣಪ್ಪ, ಎಲ್ಲ ಗೊತ್ತಾಗಿದೆಯಲ್ಲ, ನಿಮ್ಗೆ ಏನಾದ್ರು ಸಂಶಯ ಉಳಿದಿದೆಯೋ ಹೇಳಿ ಕೇಳ್ತಾರೆ. ಆವಾಗ ಬಾಲಕರು ಕೈ ಕಟ್ಕೊಂಡು ಅವ್ರ ಎದುರಿಗೆ ಹಿಂದಿನ ದಿವಸದ ವರ್ಣನೆ ಮಾಡಲಿಕ್ಕೆ ತೊಡಗ್ತಾರೆ. ತಮ್ಮ ಬಾಲ ಭಾಷೆಯಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಉಪಾಧ್ಯಾಯರ ಎದುರಿಗೆ ಬಾಲಕನಂತೆ ನಾನು ವರ್ಣನೆ ಮಾಡ್ತಾ ಇದ್ದೇನೆ ಅಂತಾರೆ ನಾರದರು. ಅವ್ಯಾಕೃತ ಆಕಾಶ ಸದೃಶ ಜ್ಞಾನವತಃ ಭವತಃ ಕೇವಲ ಪ್ರಾದೇಶ ಆಕಾಶ ಪರಿಮಿತಂ ಜ್ಞಾನಂ ಪ್ರದರ್ಶಿತಂ. ನಿಮ್ಮ ಜ್ಞಾನ ಅವ್ಯಾಕೃತ ಆಕಾಶದಂತೆ, ನನ್ನ ಜ್ಞಾನ ಕೇವಲ ಒಂದು ಚೋಟುದ್ದ ಅಂಗೈ ಅಗಲ ಜ್ಞಾನ ನಮ್ಮದು. ನನ್ನ ಜ್ಞಾನವನ್ನು ನಿಮ್ಮ ಎದುರಿಗೆ ಒಪ್ಪಿಸ್ಕೊಂಡಿದ್ದೇನೆ ಅಂತಾರೆ ನಾರದರು. ಈ ವಾಕ್ಯವನ್ನು ಹೇಳುವಾಗ ಯಾದವಾರ್ಯರಿಗೆ ಆ ಬ್ರಹ್ಮಸೂತ್ರ ಭಾಷ್ಯದ ಆ ಶ್ಲೋಕ ನಾನು ಅವಾಗ ಹೇಳಿದ್ನಲ್ಲ, ವ್ಯಾಸಚಿತ್ತ ಸ್ಥಿತಾಕಾಶಾತ್ ಅವಚ್ಛಿನ್ನಾನಿ ಕಾನಿಚಿತ್ ಅನ್ಯೇ ವ್ಯವಹರಂತೇತ ನಿರೀಕೃತ್ಯ ಗೃಹಾದಿವತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದು. ಹಾಗೆ ಅನುವ್ಯಾಖ್ಯಾನದಲ್ಲಿ ಬಂದಂತೆ ಪರಮಾತ್ಮನ ಆ ಅಖಂಡವಾದ ಜ್ಞಾನವೆಂಬ ಆಕಾಶದಲ್ಲಿ ಸಮಸ್ತ ಶಾಸ್ತ್ರಗಳ ಸಾರವು ಕೂಡ ಒಂದು ಪರಮಾಣುವಿನಂತೆ ಸಣ್ಣದಾಗಿದೆ ಅಷ್ಟೆ. ನಮ್ಮೆಲ್ಲರ ಬುದ್ಧಿಯಲ್ಲಿ ಇರುವ ಜ್ಞಾನ, ನಾವೆಲ್ಲ ಕಲ್ತದ್ದು ತಿಳಿದದ್ದು, ಈ ಎಲ್ಲ ಜ್ಞಾನಕ್ಕಿಂತ ಭಗವಂತನ ಜ್ಞಾನ ಅನ್ನೋದು ಎಷ್ಟು ದೊಡ್ಡದು ಅಂದರೆ ಒಂದು ಪರಮಾಣುವಿಗೂ ಆಕಾಶಕ್ಕೂ ಇರುವ ಅಂತರ. ಅಜಗಜಾಂತರ ಅಂದ್ರೆ ಬಹಳ ಸಣ್ಣದಾಯ್ತು. ಅಜ ಇಷ್ಟಿರ್ತದೆ, ಗಜ ದೊಡ್ಡದಿರ್ತದೆ. ಇದು ಆಕಾಶ ಮತ್ತು ಪರಮಾಣುಗಳ ನಡುವಿನ ಅಂತರ ಇದು. ಹೀಗೆ ಇದು ವಿಜಯಧ್ವಜ ಸ್ವಾಮಿಗಳು ತೋರಿಸಿದ ಅರ್ಥ. ಯಾದವಾರ್ಯರು ಅವರು ತೋರಿಸುವ ಅರ್ಥ ಜಗತ್ತಿಗಿಂತ ಅವನು ಭಿನ್ನನೇ. ನಾನು ಅವಾಗ ಹೇಳುವಾಗ ಆ ಬ್ರಹ್ಮಸೂತ್ರ ಭಾಷ್ಯದ ಶ್ಲೋಕಗಳನ್ನು ನೆನಪು ಮಾಡ್ಕೊಂಡವರು ಯಾದವಾರ್ಯರು ಅಂದೆ. ಯಾದವಾರ್ಯರೆಲ್ಲ ವಿಜಯಧ್ವಜ ಸ್ವಾಮಿಗಳು ನೆನಪು ಮಾಡ್ಕೊಂಡಿದ್ದಾರೆ.
ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಉಪನಿಷತ್ತು ವರ್ಣನೆ ಮಾಡ್ತದೆ. ಜಗತ್ತೆಲ್ಲವೂ ಬ್ರಹ್ಮ ಅಂತ. ಯಾಕೆ ಜಗತ್ತೆಲ್ಲವೂ ಬ್ರಹ್ಮ ಯಾಕೆ ಅಂದರೆ, ಜಗತ್ತು ಬ್ರಹ್ಮ ಒಂದಲ್ಲ, ಆದರೆ ಜಗತ್ತು ಭಗವಂತನ ಅಧೀನ. ಆದ್ದರಿಂದ ಈಗ ನಾವು ಕೆಲವು ಕಡೆ ಯಾರು ದೊಡ್ಡವ್ರ ಹತ್ರ ಹೋಗಿ ನೀನೇ ನನಗೆ ಬಂಧು ಬಳಗ, ನೀನೇ ತಂದೆ ತಾಯಿ ಅಂತೆಲ್ಲ ಅಂತೇಳಿ, ಅದರ ಅರ್ಥ ಏನು? ನಮಗೆ ತಂದೆ ತಾಯಿ ಬೇರೆ ಇದ್ದಾರೆ, ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿ ಬೇರೆ ಇದ್ದಾರೆ, ಬಂಧು ಬಳಗ ಬೇರೆ ಇದ್ದಾರೆ. ಅವ್ರ ಕಡೆಯಿಂದ ಏನೋ ಕೆಲಸ ಆಗಬೇಕಾಗಿದ್ದಾಗ ನಿಮ್ಮನ್ನು ಬಿಟ್ಟರೆ ನಮ್ಗೆ ಏನೂ ಇಲ್ಲ, ನೀವೇ ಎಲ್ಲವೂ. ಏನೂ ಇಲ್ಲ ಅಂದ್ರೆ ಇಲ್ದಿದ್ದೆಲ್ಲ ಸುಳ್ಳಲ್ಲ, ಇದೆ. ನಮಗೆ ಅದು ಮುಖ್ಯ ಅಲ್ಲ, ನೀವು ಮುಖ್ಯ, ಕೆಲಸ ನೀವು ಮಾಡಬೇಕು ಅಂತ ಒಬ್ಬ ಯಾರ್ಯಾರೋ ಹೊಗಳ್ತೇವೆ. ಹಾಗಿರುವಾಗ ಭಗವಂತನನ್ನು ಏನು ಹೊಗಳ್ತೇವೆ? ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಚ್ಚ ಸಖಾ ತ್ವಮೇವ, ತ್ವಮೇವ ದ್ರವ್ಯಂ ದ್ರವಿಣಂ ತ್ವಮೇವ. ನೀನೇ ನನ್ನ ಎಲ್ಲ ಚರಾಚರ ಸ್ವತ್ತು ನೀನೇ, ಅಂದರೆ ನಿನ್ನ ಅಧೀನ ಅಂತ ಅರ್ಥ. ಇಷ್ಟೇ ಯಾಕೆ? ತ್ವಮೇವ ಸರ್ವಂ ಮಮ ದೇವದೇವ, ಎಲ್ಲವೂ ಕೂಡ ನನಗೆ ನೀನೇ ಆಗಿದ್ದಿ ಅಂತ ಆ ಭಗವಂತನ ಎದುರಿಗೆ ಅದನ್ನು ವರ್ಣನೆ ಮಾಡ್ತಾರೆ. ಆ ಥರ ಸರ್ವಂ ಖಲ್ವಿದಂ ಬ್ರಹ್ಮ ಅಂದರೆ ಭಗವಂತನ ಅಧೀನ ಇದು ಅಂತ ಅದರ ತಾತ್ಪರ್ಯ. ಭಗವಂತ ಜಗತ್ತಿಗಿಂತ ಭಿನ್ನನಾದರೂ ಇತರೋಪಿ ಭಗವಾನ್, ಭಗವಂತ ಜಗತ್ತಿಗಿಂತ ಭಿನ್ನನಾದರೂ ಆ ಜಗತ್ತಿಗೆ ಇವನು ಸದೃಶನಾಗಿದ್ದಾನೆ. ಈ ಸಮಸ್ತ ಪ್ರಪಂಚವೂ ಕೂಡ, ಅಖಂಡ 14 ಲೋಕಗಳು ಕೂಡ ಶಿಲಾವತ್ ಪ್ರತಿಮೆಯ ವೇಷ ವಿಷ್ಣುರ್ ಲೋಕ ಚತುರ್ದಶಿ. 14 ಲೋಕಗಳು ಕೂಡ ಭಗವಂತನಿಗೆ ಪ್ರತಿಮೆ ಇದ್ದಂತೆ. ಬರೀ ಆ ಕಲ್ಲಿನ ಕಟ್ಟಿಗೆ ಪ್ರತಿಮೆ ಮಾತ್ರ ಅಲ್ಲ, 14 ಲೋಕಗಳು ಕೂಡ ಆ ಭಗವಂತನಿಗೆ ಪ್ರತಿಮೆ ಇದ್ದಂತೆ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಆ ಪ್ರತಿಮಾಸ್ಥಾನೀಯವಾದ ಈ ಜಗತ್ತನ್ನು, ಜಗತ್ತಿಗಿಂತ ಅವನು ಭಿನ್ನ ಆದರೂ ಇದು ಅವನ ಅಧೀನ ಅಂತ ಹೀಗೆ ಚಿಂತನೆ ಮಾಡಬೇಕು. ಇದಿಷ್ಟು ಯಾದವಾರ್ಯರು ಮಾಡಿದ ವ್ಯಾಖ್ಯಾನ. ಕೊನೆಯದ್ದಾಗಿ ಈ ಶ್ಲೋಕಕ್ಕೆ ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಮಾಡಿದಂಥ ಒಂದು ವ್ಯಾಖ್ಯಾನ ಇದೆ. ಅದು ಆಚಾರ್ಯರ ವ್ಯಾಖ್ಯಾನಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಅದನ್ನು ಹಿರಿಯ ವಿದ್ವಾಂಸರು ಮತ್ತು ನಮ್ಮ ಗುರು ಸಮಾನರು, ಗುರು ಕಲ್ಪರು ಆದಂಥ ಗೋವಿಂದಾಚಾರ್ಯರು ತತ್ವಪ್ರದೀಪದಲ್ಲಿದ್ದಂಥ ಆ ಮಾತನ್ನು ಉದ್ಧರಿಸಿದ್ದಾರೆ. ಇದಿಲ್ಲದೆ ಹೋದರೆ ತತ್ವಪ್ರದೀಪದಲ್ಲಿ ಆ ಮಾತು ಎಲ್ಲಿ ಬಂದಿತ್ತು ಏನು ಅಂತ ನಮ್ಮ ಬುದ್ಧಿಗೆ ಗ್ರಹಣ ಆಗುವುದು ಬಹಳ ಕಷ್ಟ ಇತ್ತು. ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೊಂದು ಅರ್ಥ ಇದೆ, ತ್ರಿವಿಕ್ರಮ ಪಂಡಿತರು ಅದಕ್ಕೆ ಬೇರೆ ಅರ್ಥ ಹೇಳಿದ್ದಾರೆ. ಆಚಾರ್ಯರ ಮಾತಿಗೂ ತ್ರಿವಿಕ್ರಮ ಪಂಡಿತರು ಆಚಾರ್ಯ ಶಿಷ್ಯರಾದರೂ ಆ ಮಾತು ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದೆ. ಭಗವಂತ ಜಗತ್ತಿನಂತೆ ಇದ್ದಾನೆ ಅಂತ ಮಧ್ವಾಚಾರ್ಯರ ಮಾತು, ಅವರ ಶಿಷ್ಯರಾದಂತಹ ತ್ರಿವಿಕ್ರಮ ಪಂಡಿತರ ಮಾತು ಈ ವಿಶ್ವ ಭಗವಂತನಂತೆ ಇದೆ ಅಂತ. ಎರಡಕ್ಕೂ ಅರ್ಥ ಒಂದೇ. ತಥಾ ಹಿ ಪಂಡಿತಾಚಾರ್ಯ ವಚನಂ ಇದಂ ವಿಶ್ವಂ ಭಗವಾನಿವ, ವಿಶ್ವವೆಲ್ಲವೂ ಕೂಡ ಭಗವಂತನಂತೆ ಇದೆ. ಇದಕ್ಕೆ ಅರ್ಥ ಒಂದೇ ಅಲ್ಲ. ಮುಖ ಚಂದ್ರನಂತೆ ಇದೆ ಅಂತಂದ್ರು, ಚಂದ್ರಮುಖನಂತೆ ಇದೆ ಅಂತಂದ್ರು ಅರ್ಥ ಒಂದೇ. ಆದರೂ ಹೇಳುವಾಗ ನಿಮ್ಮ ಮುಖ ಚಂದ್ರನಂತೆ ಸುಂದರವಾಗಿದೆ ಅಂತ ಹೇಳ್ತಿರ್ತಾರೆ ಜಗತ್ತಿನಲ್ಲಿ. ಚಂದ್ರವನ್ನ ಮುಖನಂತೆ ಅಂತ ಯಾರು ಹೇಳೋದಿಲ್ಲ, ಅವ್ರಿಗೆ ಹೇಳುವ ಉದ್ದೇಶ ಇರೋದಿಲ್ಲ. ಚಂದ್ರ ಬಹಳ ಸುಂದರ ಅಂತ ಎಲ್ರಿಗೂ ಗೊತ್ತಿರ್ತದೆ, ಆದ್ದರಿಂದ ಈ ಮುಖ ಚಂದ್ರನಂತೆ ಅಂತ ಹೇಳ್ತಿರ್ತಾರೆ. ಆದರೆ ಈ ಶ್ಲೋಕವನ್ನು ಗಮನಿಸಿದರೆ ಎರಡೂ ಥರ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ. ಇದಂ ಹಿ ವಿಶ್ವಂ ಭಗವಾನಿವ, ಪ್ರಪಂಚವೆಲ್ಲವೂ ಭಗವಂತನಂತೆ ಇದೆ. ಯಾಕೆಂದರೆ ಇದು ಅವನ ಪ್ರತಿಮೆ. ಆದ್ದರಿಂದ ಆ ಭಗವಂತ ಈ ಜಗತ್ತಿನಂತೆ ಇದ್ದಾನೆ ಹಾಗೂ ಅರ್ಥ ಮಾಡ್ಬೋದು. ಆಚಾರ್ಯರ ಶಿಷ್ಯರಾದಂಥ ತ್ರಿವಿಕ್ರಮ ಪಂಡಿತರು ಭಾಗವತದ ಶ್ಲೋಕಕ್ಕೆ ಹೇಗೆ ನೇರವಾಗಿ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಅದನ್ನು ಹೇಳಿದ್ದಾರೆ. ಆಚಾರ್ಯರು ಮತ್ತೊಂದು ವಿಶಿಷ್ಟವಾದ ಅರ್ಥವನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾವು ಈ ಜಗತ್ತು ಭಗವಂತನಂತೆ ಇದೆ, ಭಗವಂತ ಜಗತ್ತಿನಂತೆ ಇದ್ದಾನೆ ಅಂತ ಎರಡೂ ಅರ್ಥವನ್ನು ಕೂಡ ಗ್ರಹಣ ಮಾಡಬೇಕು. ಹಾಗೆ ಮಾಡುವುದರಲ್ಲಿ ಆ ಶಾಸ್ತ್ರಕಾರರ ತಾತ್ಪರ್ಯ ಇದೆ. ಮತ್ತಲ್ಲಿ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ಅಂತ ಏಕವಚನ ಇದೆ, ಕೆಲವು ಕಡೆ ಸಂಭವಾಹ ಅಂತ ಬಹುವಚನ ಇದೆ. ಈ ಸಣ್ಣ ಸಣ್ಣ ವ್ಯಾಕರಣಗಳ ಅಂಶಗಳ ವ್ಯತ್ಯಾಸ ಸಾಮಾನ್ಯ ಶ್ರೋತೃಗಳಿಗೆ ಬೇಕಾಗದೇ ಇರಬಹುದು. ಆದರೂ ಕೂಡ ಭಾಗವತದ ಪಾಠಗಳನ್ನು ಶೋಧನೆ ಮಾಡುವವರಿಗೆ, ಭಾಗವತ ಪುಸ್ತಕವನ್ನು ಮುಂದಿಟ್ಕೊಂಡು ಪ್ರವಚನಗಳನ್ನು ಕೇಳುವವರಿಗೆ ಆ ಪಾಠದ ವ್ಯತ್ಯಾಸವೂ ಕೂಡ ಬೇಕಾಗ್ತದೆ. ತ್ರಿವಿಕ್ರಮ ಪಂಡಿತರು ಸಂಭವ ಅಂತ ಹೀಗೆ ಏಕವಚನವನ್ನೇ ತಗೊಂಡಿದ್ದಾರೆ.
ಸಂಭವಾಹ ಅಂತ ಬಹುವಚನದ ಅರ್ಥ ಇಟ್ಟುಕೊಂಡು ಕೆಲವರು ಅರ್ಥ ಹೇಳಿದ್ದಾರೆ. ಎಲ್ಲದಕ್ಕೂ ಅರ್ಥ ಒಂದೇ, ಅದನ್ನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹೀಗೆ ಇವತ್ತಿನ ಆ 20ನೇ ಶ್ಲೋಕದ ಶ್ರವಣ ನಾವು ಮಾಡಿದ್ದೀವಿ. ಆರಂಭದಲ್ಲಿ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೂಡ ನೋಡಿದ್ದೀವಿ. ಇಲ್ಲಿವರೆಗೆ ಒಟ್ಟು 8 ಸರ್ಗಗಳ ಸಂಕ್ಷಿಪ್ತ ಶ್ರವಣ ಮಾಡಿದಾಗಾಯ್ತು ನಾವು. ಇನ್ನೂ 4 ಸ್ಕಂದಗಳ ಸಂಕ್ಷಿಪ್ತ ಶ್ರವಣ ಇನ್ನೂ ಕೂಡ ಮುಂದಿದೆ. ಅದರ ಜೊತೆಗೆ 1ನೇ ಅಧ್ಯಾಯದ 1ನೇ ಸ್ಕಂದದ 5ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯ ಅದರ ಶ್ರವಣವು ಕೂಡ ಇನ್ನೂ ಮುಂದುವರಿಯಲಿಕ್ಕಿದೆ. ಇವತ್ತು ನಾವು ನಡೆಸಿದಂಥ ಈ ಶ್ರವಣ ಇಲ್ಲಿಗೆ ಸಮಾಪ್ತ ಆಗ್ತದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.